ಪರಿಶುದ್ಧಾತ್ಮನ ಸಹಾಯವನ್ನು ಬೇಡುತ್ತಾ ಇದ್ದಾವೆ ತಂದೆ. ನಾವು ನಮ್ಮ ಆಲೋಚನೆ ಎಲ್ಲ ಕರ್ತನೆ, ನಿನ್ನ ಚಿತ್ತವು ನಿನ್ನ ಆಲೋಚನೆ ನಮಗೆ ಬಿಡುಗಡೆ ಮಾಡಬೇಕಾಗಿ ಪ್ರಾರ್ಥನೆ ಮಾಡುತ್ತಾ ಇರುವಸಪ್ಪ. ನಿಮ್ಮ ಜನರಿಗೆ ತಲುಪಬೇಕಾದ ವಿಷಯವು ಸಂದೇಶವು ನೀನು ತಲುಪುವಂತೆ ನಾವು ಪ್ರಾರ್ಥನೆ ಮಾಡುತ್ತಾ ಇರುವೆಸುವೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಪರಿಶುದ್ಧವಾದ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್. ಎಲ್ಲ ಹೇಳೋಣ ಆಮೇನ್. ಕೈ ಎತ್ತೋಣ. ಹಾಲೆಲೂಯಾ. ಎಲ್ಲರೂ ಚೆನ್ನಾಗಿದ್ದೀರಾ? ಎಷ್ಟು ಜನ ಚೆನ್ನಾಗಿದ್ದಾರೆ? ಕೈ ಎತ್ತಿ ಹೇಳಿ, ನಾನು ಚೆನ್ನಾಗಿದ್ದೇನೆ. ಪಕ್ಕದಲ್ಲಿ ಯಾರು ಕೂತಿದ್ದಾರೆ ಅವ್ರು ಕೈ ಕೊಟ್ಟು ಕೇಳಿ, ಚೆನ್ನಾಗಿದ್ದಾರಾ? ಅವ್ರ ಮುಖ ನೋಡಿ ಹೇಳಿ, ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಹಾಲೆಲೂಯಾ. ದೇವರ ವಾಕ್ಯವನ್ನು ತೆಗೆದುಕೊಳ್ಳೋಣ ಪ್ರಿಯರೇ. ವಿಮೋಚನಾ ಕಾಂಡ 20ನೇ ಅಧ್ಯಾಯ 24ನೇ ವಚನ. The book of Exodus chapter 20 verses 24. ವಿಮೋಚನಾ ಕಾಂಡ 20ನೇ ಅಧ್ಯಾಯ 24ನೇ ವಚನ. ಅದರ 2ನೇ ಭಾಗವನ್ನು ಓದಿ ಸಿಸ್ಟರ್. ನೀನು ದಾಸತ್ವದಲ್ಲಿದ್ದ ಸಿಸ್ಟರ್ 2ನೇ ಭಾಗ ನೀವು ಓದಿ. ನೀನು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ನನ್ನನ್ನು ಬಿಡುಗಡೆ ಮಾಡಿ ಯೆಹೋವನು ಎಂಬ ನಿನ್ನ ದೇವರು ನಾನೇ. ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. 20ನೇ ಅಧ್ಯಾಯ 24ನೇ ವಚನ ಸಿಸ್ಟರ್. ನೀವು ನನ್ನ ಯಜ್ಞವೇದಿಯನ್ನು ಮಣ್ಣಿನಿಂದ ಮಾಡಬೇಕು. ನೀವು ಸರ್ವಾಂಗ ಹೋಮ ಮಾಡುವಾಗಲೂ ಸಮಾಧಾನ ಯಜ್ಞ ಮಾಡುವಾಗಲೂ ನಿಮ್ಮ ಕುರಿ ದನಗಳನ್ನು ಅಂಥ ವೇದಿಯಲ್ಲಿಯೇ ಸಮರ್ಪಿಸಬೇಕು. ನಾನು ನನ್ನ ಹೆಸರನ್ನು ನಿಮ್ಮ ನೆನಪಿಗೆ ಬರಮಾಡುವ ಎಲ್ಲ ಸ್ಥಳಗಳಲ್ಲಿಯೂ ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸುವೆನು. ಆಮೇನ್ ಆಮೇನ್. ಕೇಳಿ ಪ್ರಿಯರೇ, ಈ ವಾಕ್ಯದ 2ನೇ ಭಾಗ ಇಲ್ಲಿದೆ. 2ನೇ ಭಾಗ, ನಾನು ನನ್ನ ಹೆಸರನ್ನು ನಿಮ್ಮ ನೆನಪಿಗೆ ಬರಮಾಡುವ ಎಲ್ಲ ಸ್ಥಳಗಳಲ್ಲಿಯೂ ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸುವೆನು. ವಾಕ್ಯ ಗಮನ ಕೊಟ್ಟು ಕೇಳಿ ಪ್ರಿಯರೇ. ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಇವತ್ತಿನ ವಾಕ್ಯದ ಸಂದೇಶದ ಒಂದು ಪೀಠಿಕೆ, ಒಂದು ವಿಷಯ ಏನಂದರೆ, ಯಾರೆಲ್ಲ ಯೇಸುವಿನ ಹೆಸರನ್ನು, ದೇವರ ಹೆಸರನ್ನು ನಿಮ್ಮ ನೆನಪಿಗೆ ತಂದುಕೊಂಡು ನೀವು ಬರಮಾಡುವ ಎಲ್ಲ ಸ್ಥಳಗಳಲ್ಲಿ, ಯೇಸು ಸ್ವಾಮಿಯನ್ನು ಬರಮಾಡುವ, ಮಹಿಮೆ ಸಲ್ಲಿಸುವ ಎಲ್ಲ ಸ್ಥಳಗಳಲ್ಲಿಯೂ ನಮ್ಮ ಬಳಿಗೆ ಯೇಸು ಸ್ವಾಮಿ ಬಂದು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಅರ್ಥ ಆಯ್ತಾ ವಾಕ್ಯ? ಯೇಸು ಸ್ವಾಮಿಗೆ ಎಲ್ಲೆಲ್ಲ ನೀನು ಮಹಿಮೆ ಸಲ್ಲಿಸುತ್ತೀಯೋ, ಯಾವ ಸ್ಥಳದಲ್ಲಿ ಆತನ ನಾಮವನ್ನು ಉಚ್ಚಾರಣೆ ಮಾಡಿ ಆತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ನೀನು ಆ ಸ್ಥಳಕ್ಕೆ ಬರಮಾಡುವ ಎಲ್ಲ ಸ್ಥಳಗಳಲ್ಲಿಯೂ ಆ ಸ್ಥಳದಲ್ಲಿ ಆತನು ಇಳಿದು ಬಂದು ನಮ್ಮನ್ನು ಆಶೀರ್ವಾದ ಮಾಡುವ ದೇವರು ನಮ್ಮ ಯೇಸಪ್ಪ. ಹಾಲೆಲೂಯಾ, ಹಾಲೆಲೂಯಾ. ನೋಡಿ ಪ್ರಿಯರೇ, ನಾವು ಯಾವ ರೀತಿಯಾಗಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ಬೋದು? ಒಂದು ಹಾಡಿನ ಮೂಲಕ ಎಲ್ಲ ಸಲ್ಲಿಸ್ತೇವೆ, ವಾದ್ಯಗಳನ್ನು ಬಾರಿಸ್ತೇವೆ, ನಾವು ಪ್ರಾರ್ಥನೆ ಮಾಡೋದ್ರ ಮೂಲಕ ದೇವರಿಗೆ ಮಹಿಮೆ ಸಲ್ಲಿಸ್ತೇವೆ, ಹೌದಲ್ವಾ? ಕುಟುಂಬ ಪ್ರಾರ್ಥನೆ, ವೈಯಕ್ತಿಕ ಪ್ರಾರ್ಥನೆ, ದೇವರಿಗೆ ಈ ರೀತಿಯಾಗಿ ಮಹಿಮೆ ಸಲ್ಲಿಸ್ತೇವೆ. ಆದರೆ ನಮ್ಮ ಜೀವನದಲ್ಲಿ, ನಮ್ಮ ದೈನಂದಿನ ಜೀವನದಲ್ಲಿ ಯಾವ ರೀತಿಯಾಗಿ ದೇವರಿಗೆ ಮಹಿಮೆ ಸಲ್ಲಿಸಬೇಕು? ಹೌ ಡು ವಿ ಗಿವ್ ಗ್ಲೋರಿ ಟು ಗಾಡ್ ಇನ್ ಅವರ್ ಡೈಲಿ ಲೈಫ್? ನಾವು 3 ವಿಶೇಷವಾದ ಒಂದು ಸುವಾರ್ತೆಯಲ್ಲಿ ಅಂಶಗಳನ್ನು ತಿಳಿದುಕೊಂಡು ನಾವು ಕಲಿಯೋಣ ಪ್ರಿಯರೇ. ನಾವೆಲ್ಲರೂ ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ, ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 1ರಿಂದ 10ನೇ ವಚನದವರೆಗೂ ನಾವು ಧ್ಯಾನ ಮಾಡೋಣ ಪ್ರಿಯರೇ. ಮೊದಲನೇದಾಗಿ ಇಲ್ಲಿ ಈ ವಾಕ್ಯವನ್ನು ನಾವು ಅನೇಕ ಸಾರಿ ಕೇಳಿರ್ಬೋದು. ಗಿಡ್ಡ ಜಕ್ಕಾಯನ ಕುರಿತು ಅನೇಕ ಸಾರಿ ನಾವು ಈ ವಾಕ್ಯ ಕುರಿತು ಕೇಳಿರ್ಬೋದು ಪ್ರಿಯರೇ. ಆದರೆ ಪರಿಶುದ್ಧಾತ್ಮನು ಹೇಗೆ ಅಂದರೆ,
ಯಾವತ್ತೆಲ್ಲ ನಾವು ಸುವಾರ್ತೆಯನ್ನು ಕೇಳ್ತೀವೋ, ಯಾವತ್ತೆಲ್ಲ ನೀವು ಸುವಾರ್ತೆಯನ್ನು ಮತ್ತೆ ಪದೇ ಪದೇ ಅದೇ ವಾಕ್ಯವನ್ನು ಪದೇ ಪದೇ ಓದುವಾಗ ಹೊಸ ರೀತಿಯಾದ ಆಲೋಚನೆ ಕೊಡ್ತಾನೆ ಪರಿಶುದ್ಧ ಆತ್ಮನು. ಇದನ್ನು ನಂಬ್ತೀರಾ? ಹೊಸ ರೀತಿಯಾದ ಅನುಭವವನ್ನು ಕೊಡ್ತಾನೆ ಪ್ರಿಯರೇ. ಹೊಸ ರೀತಿಯಾದ ಆಲೋಚನೆ ದೇವರು ನಮಗೆ ಕೊಡ್ತಾನೆ. ಈಗ ಈ ಗಿಡ್ಡ ಜಕ್ಕಾಯನು ಲೋಕಾನುಸಾರವಾಗಿ ಒಬ್ಬ ಪಾಪಿಯಾಗಿದ್ದನು, ಐಶ್ವರ್ಯವಂತನಾಗಿದ್ದನು ಮತ್ತು ಸುಂಕದವನಾಗಿದ್ದನು. ಹಲ್ಲೆಲೂಯಾ. ಕೇಳ್ತಿದ್ರೆ ನಾನು 1ನೇ ವರ್ಷದಿಂದ ಓದ್ತಾ ಹೋಗ್ತೀನಿ, ದಯಮಾಡಿ ಗಮನಿಸಿ ಕೇಳಿ ಪ್ರಿಯರೇ. ಆತನು ಎರಿಕೋ ಊರನ್ನು ಹೊಕ್ಕು ದಾಟಿ ಹೋಗುತ್ತಿದ್ದನು. ಯೇಸು ಸ್ವಾಮಿ, ಅಲ್ಲಿ ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನು ಇದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. ಅವನು ಯೇಸು ಎಂಥವನೆಂದು ನೋಡಲು ಅಪೇಕ್ಷಿಸಿದರೂ ತಾನು ಗಿಡ್ಡನಾಗಿದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ಹಲ್ಲೆಲೂಯಾ. ಎಲ್ಲ ಗಮನ ಕೊಟ್ಟು ಕೇಳಿ ಪ್ರಿಯರೇ. ಪ್ರತಿ ದಿನ ನಾವು ದೇವರ ಆಲಯಕ್ಕೆ ಬರುವಾಗ ನಾವು ಯಾರನ್ನು ನೋಡ್ತಾ ಇದ್ದೀವಿ? ನೀವು ಸ್ಟೇಜ್ ನೋಡ್ತಿರ್ಬೋದು, ಲೈಟ್ ನೋಡ್ತಿರ್ಬೋದು, ಪಾಸ್ಟರ್ ನೋಡ್ತಿರ್ಬೋದು, ಆರಾಧನೆ ನಡೆಸೋ ನೋಡ್ತಿರ್ಬೋದು. ಹಲ್ಲೆಲೂಯಾ. ಯಾರು ಯೇಸು ಸ್ವಾಮಿನ ನೋಡ್ತಾ ಇದ್ದೀರಾ? ಹೇಳಿ. ನೋಡ್ತಾ ಇಲ್ಲ ಯೇಸು ಸ್ವಾಮಿಯನ್ನು? ಹಲ್ಲೆಲೂಯಾ. ಲೋಕದ ಕಣ್ಣಿನ ಯೇಸು ಸ್ವಾಮಿ ನೋಡೋಕ್ಕೆ ನಮಗೆ ಸಾಧ್ಯನೇ ಇಲ್ಲ. ನಿಮ್ಮ ಆಧ್ಯಾತ್ಮಿಕ ಕಣ್ಗಳು ತೆರೆಯಲ್ಪಟ್ಟಾಗ ಮಾತ್ರ ಯೇಸು ನಿಮಗೆ ಕಾಣ್ತಾನೆ. ಹಲ್ಲೆಲೂಯಾ. ಕೇಳಿ ಪ್ರಿಯರೇ, ಇಲ್ಲಿ ಈ ಗಿಡ್ಡ ಜಕ್ಕಾಯನಿಗೆ ತುಂಬ ಒಂದು ಆಸೆ ಇತ್ತು ಪ್ರಿಯರೇ. ಆತನ ಜೀವನದಲ್ಲಿ ಎಲ್ಲ ಇತ್ತು ಪ್ರಿಯರೇ. ಐಶ್ವರ್ಯ ಇತ್ತು, ಧನ ಇತ್ತು, ಎಲ್ಲ ರೀತಿಯಾದ ಒಂದು ಆಸ್ತಿ ಪಾಸ್ತಿ ಇದ್ದಿರ್ಬೋದು, ಮೋಸ ಮಾಡಿ ಆತನ ಗಳಿಸಿರ್ಬೋದು. ಆದರೆ ಆತನಿಗೆ ಒಂದು ಆಸೆ ಇತ್ತು, ಯೇಸುವನ್ನು ನೋಡಲು. ನಾವೆಲ್ಲರೂ ದೇವರ ಆಲಯಕ್ಕೆ ಯಾವುದಕ್ಕೋಸ್ಕರ ಬರ್ತೇವೆ? ಯೇಸುವನ್ನು ಕಾಣಲು ಬರ್ತಾ ಇದ್ದೇವೆ. ಯೇಸುವಿನ ಸುವಾರ್ತೆ ಬಗ್ಗೆ ಇನ್ನೂ ಹೆಚ್ಚಾಗಿ ಕಲಿಯಲು ಬರ್ತಾ ಇದ್ದೇವೆ. ಹಲ್ಲೆಲೂಯಾ. ನಮ್ಮಲ್ಲಿ ಯಾವಾಗ ನಾವು ಯೇಸುವನ್ನು ನೋಡ್ತೀವೋ, ಈ ಮನುಷ್ಯನು ಯೇಸುವನ್ನು ಕಂಡಾಗ ಏನಾಯಿತು ಅಂದರೆ, ಇಲ್ಲಿ ವಾಕ್ಯವನ್ನು ಓದೋಣ ಪ್ರಿಯ. 4ನೇ ವಚನ. ಆದ ಕಾರಣ ಆತನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿದ್ದ ಆಲದ ಮರವನ್ನು ಹತ್ತಿದನು. ಆತನು ಇನ್ನೂ ಹೆಚ್ಚಾಗಿ ಪ್ರಯತ್ನ ಪಟ್ಟವನು ಯೇಸುವನ್ನು ನೋಡಲು. ಇನ್ನೂ ಹೆಚ್ಚಾದ ಒಂದು ಪ್ರಯಾಸ. ಯಾರನ್ನು ನೋಡಲು? ಯೇಸು ಸ್ವಾಮಿಯನ್ನು ನೋಡಲು. ಆಗ ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ, ತಟ್ಟನೆ ಇಳಿದು ಬಾ, ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂದು ಅವನಿಗೆ ಹೇಳಲು ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಇದನ್ನು ನೋಡಿದವರು ಏನು ಹೇಳ್ತಾರೆ ಗೊತ್ತಾ? ನೋಡಿದವರೆಲ್ಲರೂ ಈತನು ಪಾಪಿಯಾಗಿರುವವನ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಗುಣಗುಟ್ಟಿದ್ದರು. ಹಲ್ಲೆಲೂಯಾ. ಇಲ್ಲಿ ಕಲಿಯುವಂಥ ಒಂದು ಸಣ್ಣದಾದ ಪಾಠ ಇದೆ ಪ್ರಿಯರೇ. ಆತನು ಯೇಸು ಸ್ವಾಮಿಯನ್ನು ನೋಡಲು ಅಪೇಕ್ಷಿಸಿದ. ಯಾವಾಗ ಯೇಸು ಸ್ವಾಮಿಯನ್ನು ನೋಡಿದನೋ ಏನಾಯಿತು? ತನ್ನ ಹೃದಯವು ಮಾನಸಾಂತರಗೊಂಡಿದ್ದು. ಟ್ರಾನ್ಸ್ಫಾರ್ಮ್ಡ್ ಹಿಸ್ ಹಾರ್ಟ್. ಹಲ್ಲೆಲೂಯಾ. ಈಗ ನಾವು ನೋಡಿ ಪ್ರಿಯರೇ, ನಮ್ಮ ಜೀವನದಲ್ಲಿ ಯಾವತ್ತೆಲ್ಲ ದೇವರ ವಾಕ್ಯವನ್ನು ಓದುತ್ತೇವೋ, ಯಾವತ್ತೆಲ್ಲ ನೀವು ಪ್ರಾರ್ಥನೆ ಮಾಡುತ್ತೇವೋ, ಎಂಥ ಒಂದು ಬದಲಾವಣೆ ನಮ್ಮಲ್ಲಿ ಆಗ್ತಾ ಇದೆ ಅನ್ನೋದು ಮುಖ್ಯ. ನಿನ್ನ ವೈಯಕ್ತಿಕ ಜೀವನದಲ್ಲಿ, ಆಶೀರ್ವಾದ ಅನ್ನುವ ಒಂದು ವಿಷಯದಲ್ಲಿ, ನಿಮ್ಮ ಮನೆಯ ವಾತಾವರಣದಲ್ಲಿ ಎಂಥ ಒಂದು ಬದಲಾವಣೆ ಆಗ್ತಾ ಇದೆ. ಹಲ್ಲೆಲೂಯಾ. ಕೇಳಿ ಪ್ರಿಯರೇ, ಇಲ್ಲಿ ಆ ಮನುಷ್ಯನು ಏನು ಮಾಡ್ತಾನೆ? ಯೇಸುವನ್ನು ಕಂಡಾಗ, ಯೇಸುವಿನೊಂದಿಗೆ ಸಂಭಾಷಣೆಗೊಂಡಾಗ ಅವನ ಹೃದಯವು ಮಾನಸಾಂತರಗೊಂಡಿತು. ಆತನೊಂದು ಒಳ್ಳೆಯ ನಿರ್ಧಾರವನ್ನು ಆ ಸಮಯದಲ್ಲಿ ಮಾಡಿದ. ಆತನು ಮಾಡಿದ ನಿರ್ಧಾರವು ಆತನ ಮನೆಗೆ ರಕ್ಷಣೆಯನ್ನು ಕೊಟ್ಟಿತು. ಹಲ್ಲೆಲೂಯಾ. ಇವತ್ತು ನೀವು ಇಲ್ಲಿ ಕೂತು ದೇವರ ವಾಕ್ಯವನ್ನು ಕೇಳ್ತಿದ್ದೀರಾ. ನೀವು ಸರಿಯಾದ ನಿರ್ಧಾರವನ್ನು ಇವತ್ತು ಮಾಡದೆ ಹೋದರೆ ಖಂಡಿತವಾಗಿಯೂ ಸರಿಯಾದ ರಕ್ಷಣೆ ನಮ್ಮ ಕುಟುಂಬಗಳಿಗೆ ಸಿಗೋಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ.
ದೇವರಿಗೆ ಮಹಿಮೆ ಸಲ್ಲಿಸುವ ಎಲ್ಲ ಸ್ಥಳಗಳಲ್ಲಿಯೂ ಆತನು ಇಳಿದು ಬಂದು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ ಅಂತ ವಿವಚನ ಕಾಂಡ 20ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೇವರಿಗೆ ಮೊದಲು ಮಹಿಮೆ ಸಲ್ಲಿಸೋದು ಹೇಗೆ ಅಂದರೆ ನಮ್ಮ ವಿಶ್ವಾಸವನ್ನು ನಮ್ಮ ಕ್ರಿಯೆಯಲ್ಲಿ ತೋರಿಸೋದು. ನಮ್ಮ ವಿಶ್ವಾಸವನ್ನು ಬೇರೆ ನಾವು ಹಾಡಿನ ಮೂಲಕ, ಭಕ್ತಿ ಮೂಲಕ, ದೇವರ ವಾಕ್ಯ ಓದಿದರೆ ಮಾತ್ರ ಅಲ್ಲ ಪ್ರಿಯರೇ. ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ, ಕ್ರಿಯೆ ಇಲ್ಲದ ವಿಶ್ವಾಸ ಎಂಥದ್ದು? ಸತ್ತು ಹೋದದ್ದು. ನಮ್ಮಲ್ಲಿ ಅನೇಕರು ನಾವು ಪ್ರತಿ ಭಾನುವಾರ ಬರ್ತೇವೆ, ಉಪವಾಸ ಪ್ರಾರ್ಥನೆಯಿಂದ ಪ್ರತಿದಿನ ಬರ್ತೇವೆ, ಪ್ರಾರ್ಥನೆ ಮಾಡ್ತೇವೆ. ಆದರೆ ನಮ್ಮ ಕ್ರಿಯೆಯಲ್ಲಿ ನಮ್ಮ ವಿಶ್ವಾಸವನ್ನು ಯೇಸುವಿಗೆ ತೋರಿಸ್ಬೇಕು. ಆ ಗಿಡ್ಡ ಜಕ್ಕಾಯನು ತಕ್ಷಣ ಬಂದು ಒಳ್ಳೆ ನಿರ್ಧಾರ ಮಾಡಿದ ಪ್ರಿಯರೇ. ಇಷ್ಟು ಕಾಲ ನಾನು ಅನ್ಯಾಯ ಮಾಡಿದೆ, ಇಷ್ಟು ಕಾಲ ಲೋಕಾನುಸಾರವಾಗಿ ಜೀವಿಸಿದೆ, ಆದರೆ ಇವತ್ತಿನಿಂದ ನಾನು ಯೇಸು ಸ್ವಾಮಿ ಅನುಸಾರವಾಗಿ ಜೀವಿಸ್ತೇನೆ. ಹಲ್ಲೆಲೂಯಾ. ನೋಡಿ ಪ್ರಿಯರೇ, ಆತನು ಹೇಳಿದಂಥ ಮುಖ್ಯವಾದ 2 ವಿಷಯಗಳಿದೆ ಪ್ರಿಯದಲ್ಲಿ. ನೋಡಿ 8ನೇ ವಚನ. ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡದೆಯಾದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. ಇದಲ್ಲವ ಒಂದು ಒಳ್ಳೆಯ ಸಾಕ್ಷಿ? ಹಾಲೆಲೂಯಾ. ಗಟ್ಟಿಯಾಗಿ ಚಪ್ಪಾಳೆ ತಟ್ಟೋಣ ಪ್ರಿಯರೇ. ಇದು ಅಂದರೆ ನಿಜವಾದ ಮಾನಸಾಂತರ, ನಿಜವಾದ ಒಂದು ಬದಲಾವಣೆ, ಅ ರಿಯಲ್ ಟ್ರಾನ್ಸ್ಫಾರ್ಮೇಷನ್. ನಾವು ತೆಗೆದುಕೊಳ್ಳುವ ಒಳ್ಳೆಯ ನಿರ್ಧಾರದಲ್ಲಿಯೇ ಇದೆ ನಿಜವಾದ ಟ್ರಾನ್ಸ್ಫಾರ್ಮೇಷನ್. ಬಟ್ಟೆ ಬದಲಾಯಿಸಿಕೊಂಡರೆ, ಹೇರ್ ಸ್ಟೈಲ್ ಬದಲಾಯಿಸಿಕೊಂಡರೆ ಯಾವ ಟ್ರಾನ್ಸ್ಫಾರ್ಮೇಷನ್ ಇಲ್ಲ. ನಮ್ಮ ಆಂತರಿಕ ಬದಲಾವಣೆಗೊಂಡಾಗ ಮಾತ್ರ ದೇರ್ ಇಸ್ ಅ ರಿಯಲ್ ಟ್ರಾನ್ಸ್ಫಾರ್ಮೇಷನ್. ದಟ್ ಈಸ್ ವಾಟ್ ಜೀಸಸ್ ವಾಂಟ್ಸ್ ಫ್ರಮ್ ಅಸ್. ಯೇಸು ನಮ್ಮಿಂದ ಅಪೇಕ್ಷಿಸುವ ಬದಲಾವಣೆ ಎಂಥದ್ದಂದರೆ, ನಮ್ಮ ಹೃದಯವು, ನಮ್ಮ ಆಲೋಚನೆ, ನನ್ನ ಮಾತು, ನನ್ನ ನಡವಳಿಕೆ, ನನ್ನ ವಾತಾವರಣ ಎಲ್ಲ ಬದಲಾವಣೆ ಆಗಬೇಕು. ದೇವರು ನೀನು ಪ್ರಾರ್ಥನೆ ಮಾಡುವ ಸ್ಥಳಕ್ಕೆ ಇಳಿದು ಬರಬೇಕೆಂದರೆ ನಮ್ಮಲ್ಲಿ ದೇವರು ಅಪೇಕ್ಷಿಸುವ ವಿಷಯ ಇರಬೇಕು. ಹಲ್ಲೆಲೂಯಾ. 1ನೇ ವಿಷಯ ಏನು ಗೊತ್ತಾ? ದೇವರಿಗೆ ನಮ್ಮ ಕ್ರಿಯೆ ಮೂಲಕ ಮಹಿಮೆ ಸಲ್ಲಿಸಬೇಕು. ನಾವು ಕೆಲಸ ಮಾಡುವ ಜಾಗದಲ್ಲಿ ಆಗಿರ್ಬೋದು, ನಮ್ಮ ಮನೆಯ ಸುತ್ತಮುತ್ತಲ ವಾತಾವರಣ ಆಗಿರ್ಬೋದು, ನಮ್ಮ ಸ್ನೇಹಿತರು, ಸಂಬಂಧಿಕರು ಎಲ್ಲರ ಮುಂದೆ ಯೇಸುವಿನ ಹೆಸರನ್ನು ಎತ್ತಿ ಹಿಡಿಬೇಕು ಪ್ರಿಯರೇ. ಜನ ಮಾಡ್ತಿದ್ರ? ಮಾಡ್ತಲ್ಲ ಅಂದರೆ ಇವತ್ತಿಂದ ಮಾಡಿ. ಯಾವಾಗ ನೀವು ಯೇಸು ಸ್ವಾಮಿಗೆ ಪರಿಪೂರ್ಣವಾದ ಒಂದು ಮಹಿಮೆಯನ್ನು ಸಲ್ಲಿಸ್ತಿರೋ, ನಿಮ್ಮ ಕ್ರಿಯೆ ಮೂಲಕ, ನಡವಳಿಕೆ ಮೂಲಕ, ನಿಮ್ಮ ಜೀವನ ಶೈಲಿ ಮೂಲಕ ಏನಾಗುತ್ತೆ? ಮುಂದೆ ಯೇಸು ಸ್ವಾಮಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇದನ್ನು ಕೇಳಿ ಯೇಸು, ಈ ಹೊತ್ತು ಈ ಮನೆಗೆ ರಕ್ಷಣೆ ಆಯಿತು. ಯಾವ ಹೊತ್ತು? ಯಾವಾಗ ಒಂದು ಒಳ್ಳೆಯ ನಿರ್ಧಾರವನ್ನು ಆ ಜಕ್ಕಾಯನು ಮಾಡಿದನೋ, ಯಾವಾಗ ಕ್ರಿಯೆ ಮೂಲಕ, ಇನ್ ಆಕ್ಷನ್, ಕ್ರಿಯೆ ಮೂಲಕ ತನ್ನ ಜೀವನ ಶೈಲಿಯನ್ನು ಯೇಸುವಿನ ಮುಂದೆ ತೋರಿಸಿದನೋ, ಯೇಸು ಸ್ವಾಮಿ ಅದನ್ನು ನೋಡಿ ಮೆಚ್ಚಿದ. ಅದನ್ನು ನೋಡಿ ಯೇಸು ಸ್ವಾಮಿ, ಇವತ್ತು ಈ ಮನೆಗೆ ಪರಿಪೂರ್ಣವಾದ ರಕ್ಷಣೆ ಆಯಿತು. ಹಲ್ಲೆಲೂಯಾ. ನಮ್ಮಲ್ಲಿ ಸಹ ಅನೇಕ ಈ ರೀತಿಯಾದ ಕ್ರಿಯೆ ಇಲ್ಲದ ವಿಷಯಗಳು ಇದೆ ಪ್ರಿಯರೇ. ಆಲೋಚನೆ ಮಾಡೋಣ. ದೇವರಿಗೆ ಮಹಿಮೆ ಸಲ್ಲದಂಥ ಅನೇಕ ಕ್ರಿಯೆಗಳು ನಮ್ಮ ಜೀವನದಲ್ಲಿ ಇರ್ಬೋದು. ಇವತ್ತು ನಾವು ಒಳ್ಳೆಯ ನಿರ್ಧಾರ ಮಾಡೋದರ ಮೂಲಕ ನಮ್ಮ ಮನೆಗಳಿಗೆ ರಕ್ಷಣೆ ಆಗುತ್ತೆ. ಹಲ್ಲೆಲೂಯಾ. ಒಬ್ಬ ನಿಜವಾದ ನೀತಿವಂತನ, ಒಬ್ಬ ಒಳ್ಳೆಯ ನೀತಿವಂತನ ಪ್ರಾರ್ಥನೆ ಇಡೀ ಕುಟುಂಬಕ್ಕೆ ರಕ್ಷಣೆ ಕೊಡುತ್ತೆ ಪ್ರಿಯರೇ. ಹಲ್ಲೆಲೂಯಾ. ನಿಮಗೆ ಅರ್ಥ ಆಗ್ತಿದೆನಾ? ನೀವು ನೀತಿವಂತ, ಅದಕ್ಕೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೀತಿವಂತನ ಪ್ರಾರ್ಥನೆಯು ಏನಾಗಿದೆ? ಅತಿ ಬಲವುಳ್ಳದ್ದಾಗಿದೆ. ನಾವು ನೀತಿವಂತನಾಗಿ ನಾವು ದೇವರ ಎಣಿಕೆಯಲ್ಲಿ, ನಾವು ದೇವರ ವಿಷಯದಲ್ಲಿ ನಾವು ಭಯಭಕ್ತಿಯಾಗಿದ್ದು ನಾವು ಪ್ರಾರ್ಥನೆ ಮಾಡುವಾಗ ನನ್ನ ಮೂಲಕ ಇಡೀ ಮನೆಗೆ ರಕ್ಷಣೆ, ಇಲ್ಲಿ ಕೂತಿರುವ ನಿಮ್ಮ ಮೂಲಕ ನಿಮ್ಮ ಕುಟುಂಬಕ್ಕೆ ರಕ್ಷಣೆ. ಹಲ್ಲೆಲೂಯಾ. ಇದು ಬಂದು ಕ್ರಿಯೆ ಮೂಲಕ ದೇವರಿಗೆ ಸಲ್ಲಿಸುವಂಥ ಮಹಿಮೆ ಪ್ರಿಯರೇ. ಹೇಳಿ, ಕ್ರಿಯೆ ಮೂಲಕ ದೇವರಿಗೆ ಸಲ್ಲಿಸುವಂಥ ಮಹಿಮೆ. ಯಾವಾಗ ಕ್ರಿಯೆ ಮೂಲಕ ನೀವು ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತಿರೋ,
ಆಗ ಖಂಡಿತವಾಗಿಯೂ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಇನ್ನೊಂದು ನಾವು ವಿಷಯವನ್ನು ಎರಡನೇದಾಗಿ ತೆಗೆದುಕೊಳ್ಳೋಣ ಪ್ರಿಯರೇ. ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 11ನೇ ಅಧ್ಯಾಯ ನಾನು ಓದ್ತೀನಿ, ಕೇಳಿ ಪ್ರಿಯರೇ. ಈ ವಾಕ್ಯವನ್ನು ಸಹ ಅನೇಕ ಬಾರಿ ನಾವು ಕೇಳಿದ್ದೇವೆ. ಸತ್ತು ಹೋದ ಲಾಜರನ ಕುರಿತು ಯೇಸು ಸ್ವಾಮಿ ಯಾವ ರೀತಿಯಾಗಿ ಬದುಕಿಸಿದ್ರು. ಇಲ್ಲಿ 11ನೇ ಅಧ್ಯಾಯ 1ನೇ ವಚನಕ್ಕೂ 12ನೇ ಅಧ್ಯಾಯ 1ನೇ ವಚನಕ್ಕೂ ತುಂಬ ವ್ಯತ್ಯಾಸ ಇದೆ ಪ್ರಿಯರೇ. 11ನೇ ಅಧ್ಯಾಯ 1ನೇ ವಚನಕ್ಕೂ 12ನೇ ಅಧ್ಯಾಯ 1ನೇ ವಚನಕ್ಕೂ ತುಂಬ ಒಂದು ವ್ಯತ್ಯಾಸ ಇದೆ. ಹಲ್ಲೆಲೂಯಾ. 11ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಲಾಜರನು ಅಸ್ವಸ್ಥನಾಗಿರ್ತಾನೆ. ಏನಾಗಿರ್ತಾನೆ? ಅಸ್ವಸ್ಥತೆ ಅಂದರೆ ರೋಗಿ ಆಗಿರ್ತಾನೆ, ಅನಾರೋಗ್ಯದಿಂದ ಬಿದ್ದಿರ್ತಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಅಸ್ವಸ್ಥನಾಗಿದ್ದ ಆ ಒಂದು ಲಾಜರನ ಕುರಿತು ತನ್ನ ಒಂದು ಅಕ್ಕಂದಿರು ಮಾರ್ತಾ ಮತ್ತು ಮರಿಯ, 3ನೇ ವಚನ, ಈಕೆಯ ತಮ್ಮನಾದ ಲಾಜರನೇ ಅಸ್ವಸ್ಥನಾಗಿದ್ದನು. ಹೀಗಿರಲಾಗಿ ಅವನ ಅಕ್ಕಂದಿರು, ಸ್ವಾಮಿ, ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಯೇಸುವಿನ ಬಳಿಗೆ ಹೇಳಿ ಕಳುಹಿಸಿದರು. ಏನು ಮಾಡಿದರು? ಹೇಳಿ, ದೇ ಸೆಂಟ್ ಎ ಮೆಸೇಜ್ ಟು ಜೀಸಸ್. ನಮ್ಮ ಪರಿಸ್ಥಿತಿಗಳು ಅನೇಕ ಸಮಯದಲ್ಲಿ ನಮ್ಮ ಪರಿಸ್ಥಿತಿಗಳು ಗಂಭೀರವಾದಾಗ, ಉದಾಹರಣೆಯಾಗಿ ನಮ್ಮ ಕೈಯಲ್ಲಿ ಈಗ ಕಾಸು ಇಲ್ಲದೆ ಸಮಯದಲ್ಲಿ ಹಾಸ್ಪಿಟ್ಲಲ್ಲಿ ಇರುವಾಗ, ನಾವು ಕಠಿಣವಾದ ಒಂದು ಪರಿಸ್ಥಿತಿಯನ್ನು ಹಾದು ಹೋಗುತ್ತಿರುವಾಗ ನಾವು ಯಾರಿಗೆ ಮೆಸೇಜ್ ಕಳಿಸ್ತೇವೆ? ಆಲೋಚನೆ ಮಾಡೋಣ ಪ್ರಿಯರೇ. ಮೊದಲು ನಾವು ನಮ್ಮ ಸ್ನೇಹಿತರಿಗೆ, ಕುಟುಂಬಸ್ಥರಿಗೆ ಕಳಿಸ್ತೇವೆ, ಫೋನ್ ಮಾಡ್ತೇವೆ ಎಲ್ಲರಿಗೆ. ಹಲ್ಲೆಲೂಯಾ. ನೋಡಿ ಪ್ರಿಯರೇ, ಇಲ್ಲಿ ಮಾರ್ತಾ ಮತ್ತು ಮರಿಯಾಳ ಇವರಿಬ್ಬರ ನಂಬಿಕೆಯನ್ನು ಯೇಸು ಸ್ವಾಮಿ ಯಾವ ರೀತಿಯಾಗಿ ಮೆಚ್ಚಿದ? ಇವರಿಬ್ಬರಿಗೆ ಯೇಸುವಿನ ಮೇಲೆ ಅಪಾರವಾದ ನಂಬಿಕೆ ಇತ್ತು ಪ್ರಿಯರೇ. ಯೇಸುವಿನ ಮೇಲೆ ಇವರಿಬ್ಬರಿಗೂ ಅಪಾರವಾದ ನಂಬಿಕೆ ಇತ್ತು. ಇಲ್ಲಿ ನಾವು ಕಲಿಯುವಂಥ ಒಂದು ಪಾಠ ಇದೆ ಪ್ರಿಯರೇ. ನೋಡಿ, ಮುಂದೆ ಅದೇ ರೀತಿಯಾಗಿ 17ನೇ ವಚನಕ್ಕೆ ಬರೋಣ. ಯಾವಾಗ ಅವರು ಯೇಸುವಿಗೆ ತನ್ನ ಒಂದು ತಮ್ಮನು ಲಾಜರನು ಅಸ್ವಸ್ಥನಾಗಿದೆ ಅಂತ ಆ ಒಂದು ಹೇಳಿ ಕಳಿಸಿದರು, ಅದೇ 17ನೇ ವಚನದಲ್ಲಿ ಬಂದಾಗ ಯೇಸು ಆ ಸ್ಥಳಕ್ಕೆ ಬಂದಾಗ ಏನಾಯಿತಂದರೆ, ಯೇಸು ಬಂದಾಗ ಲಾಜರನು ಸಮಾಧಿಯಲ್ಲಿಟ್ಟು 4 ದಿವಸವಾಯಿತೆಂದು ಆತನಿಗೆ ತಿಳಿದು ಬಂತು. ಎಷ್ಟು ದಿವಸ ಆಯಿತು? ಲಾಜರನು ಸತ್ತು ಎಷ್ಟು ದಿವಸ ಆಯಿತು? ಹಲ್ಲೆಲೂಯಾ. 4 ದಿವಸ ಆಯಿತು ಪ್ರಿಯರೇ. 4 ದಿನ ಆದರೆ ಆ ಒಂದು ಶರೀರ ಎಂಥ ಒಂದು ಪರಿಸ್ಥಿತಿಯಲ್ಲಿ ಇರುತ್ತೆ ಆಲೋಚನೆ ಮಾಡೋಣ. ಇಲ್ಲಿ ಒಂದು ವಿಷಯವನ್ನು ನಾನು ಹೇಳ್ತೀನಿ ಪ್ರಿಯರೇ. ನಮ್ಮ ಜೀವನದಲ್ಲಿ ಈಗ ಮಾರ್ತಾ ಮತ್ತು ಮರಿಯಳು ಹೇಳಿ ಕಳಿಸಿದರು ಯೇಸು ಸ್ವಾಮಿಗೆ. ಏನಂತ? ನನ್ನ ತಮ್ಮನು ಅಸ್ವಸ್ಥನಾಗಿದ್ದಾನೆ, ಯೇಸು ಸ್ವಾಮಿಗೆ ಹೇಳಿ ಕಳಿಸಿ ಅವರು ಬರಬೇಕಂತ. ಆದರೆ ಯೇಸು ಸ್ವಾಮಿ ಬರುವುದ ಒಳಗಡೆ ಆ ತಮ್ಮನು ಸತ್ತು ಹೋಗಿ 4 ದಿವಸ ಆಗೋಯ್ತು. ಕೆಲವು ಸಮಯದಲ್ಲಿ ನಮ್ಮ ಜೀವನದಲ್ಲಿ ಹೇಗಾಗುತ್ತೆ ಅಂದರೆ, ನಾವು ಅನೇಕ ಸಮಯದಲ್ಲಿ ಒಂದು ವಿಷಯ ಕುರಿತು ಪ್ರಾರ್ಥನೆ ಮಾಡ್ತೇವೆ, ಒಂದು ವಿಷಯ ಕುರಿತು ದೃಢವಾಗಿ ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಆದರೆ ಉತ್ತರ ಸಿಗಲ್ಲ. ಉತ್ತರ ಯಾಕೆ ಸಿಗಲ್ಲ ಅಂದರೆ, ಆ ಪ್ರಾರ್ಥನೆ ಕುರಿತು, ಆ ಕಷ್ಟದ ಕುರಿತು, ಆ ಒಂದು ವಿಷಯದ ಕುರಿತು ದೇವರು ತನ್ನ ಮಹಿಮೆಗಾಗಿ ಒಂದು ಕಾರ್ಯವನ್ನು ಇಟ್ಟಿರ್ತಾನೆ. ಹಲ್ಲೆಲೂಯಾ. ಎಲ್ರಿಗೂ ಅರ್ಥ ಆಗ್ತಿದೆ? 4 ದಿವಸ ಆಯಿತು ಪ್ರಿಯರೇ ಲಾಜರನು ಸತ್ತು ಹೋಗಿ. ಯೇಸು ಸ್ವಾಮಿ ಇಳಿದು ಬಂದಾಗ ಯೇಸು ಸ್ವಾಮಿಗೆ ಗೊತ್ತಿತ್ತು. ಆದರೆ ಇಲ್ಲಿ ಮುಂದೆ ನೋಡಿ, ವಾಕ್ಯ ನೋಡಿ, 21ನೇ ವಚನ. ಮಾರ್ತಾಳು ಯೇಸುವಿಗೆ ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. ಮಾರ್ತಾಳು ಬಂದು ಯೇಸುವಿನ ಹತ್ರ ಹೇಳುವಂಥ ಮಾತು ಪ್ರಿಯರೇ. ಮರಿಯಳು ಸಹ ಅದೇ ಮಾತನ್ನು ಹೇಳ್ತಾಳೆ.
32ನೇ ವಚನ, ಮರಿಯಳು ಯೇಸು ಇದ್ದಲ್ಲಿಗೆ ಬಂದು ಆತನನ್ನು ಕಂಡು ಆತನ ಪಾದಕ್ಕೆ ಬಿದ್ದು, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಾ ಇರಲಿಲ್ಲ. ಹಲ್ಲೆಲೂಯಾ. ಪರಿಸ್ಥಿತಿಗಳು ನಮ್ಮ ಕೈಯಲ್ಲಿ ಬಿಟ್ಟು ಹೋದಾಗ ನಂಬಿಕೆ ಪರಿಪೂರ್ಣವಾಗಿ ಝೀರೋ ಲೆವೆಲ್ ಬಂದ್ಬಿಡುತ್ತೆ ನಮ್ಮ ಜೀವನದಲ್ಲಿ. ನೋಡಿ ಪ್ರಿಯರಿ, ಎಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ಇವರಿಬ್ಬರು ಯೇಸು ಸ್ವಾಮಿನ ನೋಡಿ ಕೇಳುವಂಥ ಆ ಮೊದಲನೇ ಪ್ರಶ್ನೆ ಏನು ಗೊತ್ತಾ? ಯೇಸಪ್ಪ, ನೀನು ನಮ್ಮ ಸಂಗಡದಲ್ಲಿ ಇದ್ದಿದ್ರೆ ನಮ್ಮ ತಮ್ಮನು ಏನಾಗ್ತಿದ್ದಿಲ್ಲ, ಸಾಯ್ತಾ ಇರಲಿಲ್ಲ. ಅವರಿಬ್ಬರಿಗೆ ಯೇಸುವಿನ ಮೇಲೆ ಪರಿಪೂರ್ಣವಾದ ನಂಬಿಕೆ ಇತ್ತು ಪ್ರಿಯರೇ. ಹಲ್ಲೆಲೂಯಾ. ಕೇಳಿ ಪ್ರಿಯರೇ, ಪರಿಪೂರ್ಣವಾದ ನಂಬಿಕೆ ಇತ್ತು. ಮತ್ತು ಇವು 3 ಜನ, ಈ ಕುಟುಂಬಸ್ಥರು 3 ಜನರು ಮೇಲೆ ಯೇಸುವಿಗೆ ಅಪಾರವಾದ ಪ್ರೀತಿ ಇತ್ತು. ದೇವರು ಎಂಥವರನ್ನು ಪ್ರೀತಿಸ್ತಾನೆ ಗೊತ್ತಾ? ಮೊದಲನೇದಾಗಿ ನಾವು ಗಿಡ್ಡ ಜಕ್ಕಾಯನ ಕುರಿತು ಕೇಳಿದೆವು. ಕ್ರಿಯೆ ಮೂಲಕ ಯಾರು ವಿಶ್ವಾಸವನ್ನು ತೋರಿಸ್ತಾರೋ ಅವರ ಮೇಲೆ ದೇವರಿಗೆ ಅಪಾರವಾದ ಪ್ರೀತಿ ಇದೆ. ನಿನ್ನ ಜೀವನದ ಎಲ್ಲ ಪರಿಸ್ಥಿತಿಯಲ್ಲೂ ಯಾವಾಗ ನೀನು ಯೇಸುವನ್ನು ಅವಲಂಬಿಸಿ ನೀನು ಜೀವಿಸ್ತೀಯೋ ಆಗ ದೇವರು ತನ್ನ ಕಾರ್ಯವನ್ನು ಮಾಡ್ತಾನೆ. ನಿನ್ನ ಜೀವನದ ಎಲ್ಲ ಪರಿಸ್ಥಿತಿಯಲ್ಲೂ ಯೇಸುವೇ ನನಗೆ ಜೀವನದ ಆಧಾರವಾಗಿದ್ದಾನೆ, ಯೇಸುವೇ ನನ್ನ ಜೀವನದ ಸಕಲವಾಗಿದ್ದಾನೆ, ಎಲ್ಲ ಸಮಯದಲ್ಲಿ ಯೇಸುವಿನ ಮೇಲೇ ನಾನು ಆಧಾರವಾಗಿ ಜೀವಿಸ್ತೇನೆ ಅಂದರೆ ಖಂಡಿತವಾಗಿ ನಿನಗೋಸ್ಕರ ದೇವರು ಅನೇಕ ಕಾರ್ಯಗಳನ್ನು ಮಾಡೋದಕ್ಕೆ ಸಿದ್ಧನಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನಂಬಿಕೆ ಅನ್ನುವಂಥ ಮಹಿಮೆ, ದೇವರನ್ನು ನಂಬುವುದು, ಜನರ ಮುಂದೆ ನಂಬಿಕೆಯನ್ನು ತೋರಿಸೋದು ಪ್ರಿಯರೇ. ಅದಕ್ಕೆ ಯೇಸು ಸ್ವಾಮಿ ಅವರನ್ನು ನೋಡಿ ಹೇಳುವಂಥ ಮಾತು ಏನು ಗೊತ್ತಾ? 39ನೇ ವಚನ, ಯೇಸು ಆ ಕಲ್ಲನ್ನು ತೆಗೆದು ಹಾಕಿರಿ ಅನ್ನಲು ತೀರಿ ಹೋದವನ ಅಕ್ಕನಾದ ಮಾರ್ತಳು, ಸ್ವಾಮಿ, ಅವನು ಸತ್ತು ಹೋಗಿ 4 ದಿವಸವಾಯಿತು, ಈಗ ನಾತ ಹುಟ್ಟಿದೆ ಅಂದಳು. ಯೇಸು ಆಕೆಗೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ. ಎಷ್ಟಿದೆ ನಂಬಿಕೆ ನಮ್ಮಲ್ಲಿ, ಎಷ್ಟಿದೆ ಪ್ರಿಯರೇ? ಎಲ್ಲ ಪರಿಸ್ಥಿತಿಗಳಲ್ಲಿ ಯೇಸು ಸ್ವಾಮಿ ನಂಬುವುದಕ್ಕೆ ತುಂಬ ಕಷ್ಟ ಪ್ರಿಯರೇ. ಎಲ್ಲರೂ ಹೇಳ್ಬೋದು ಯೇಸು ಸ್ವಾಮಿ ನಂಬ್ರಿ ಅಂತ. ಆದರೆ ಒಂದು ಕಠಿಣವಾದ ಒಂದು ಪರಿಸ್ಥಿತಿ ಜೀವನದಲ್ಲಿ ಹೋದಾಗ, ಕಷ್ಟ ಅನ್ನುವ ಒಂದು ಪರಿಸ್ಥಿತಿಯಲ್ಲಿ ಹೋದಾಗ, ಕೈಗೆಯಲ್ಲಿ ಏನೂ ಇರುವುದಿಲ್ಲ ಅಂತ ಪರಿಸ್ಥಿತಿಯನ್ನು ಹಾದು ಹೋಗುತ್ತಿರುವಾಗ ಹೇಗೆ ಯೇಸು ಸ್ವಾಮಿ ನಂಬಿಕೆ ಇಡ್ಬೋದು? ಆದರೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ನೀನು ಯೇಸು ಸ್ವಾಮಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಾಗ ಮಾತ್ರ ಯೇಸು ಸ್ವಾಮಿ ಅದ್ಭುತ ಕಾರ್ಯವನ್ನು ಮಾಡ್ತಾನೆ. ಅಂಥ ಪರಿಸ್ಥಿತಿಯನ್ನು ಯೇಸು ಸ್ವಾಮಿಯನ್ನು ಬಿಟ್ಬಿಟ್ಟು ನೀನು ಮನುಷ್ಯರ ಹಿಂದೆ, ಹಣದ ಹಿಂದೆ, ನಿನಗಿರುವಂಥ ಎಲ್ಲ ಒಂದು ಆಸ್ತಿ ಪಾಸ್ತಿ ಹಿಂದೆ ಹೋದಾಗ ಯೇಸು ಸ್ವಾಮಿ ಖಂಡಿತವಾಗಿ ನಮ್ಮನ್ನು ಆಶೀರ್ವಾದ ಮಾಡೋದಿಲ್ಲ ಪ್ರಿಯರೇ. ನಂಬಿಕೆ ಮೂಲಕ ದೇವರಿಗೆ ಮಹಿಮೆಯನ್ನು ಸಲ್ಲಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ ಪ್ರಿಯರೇ, ನಾವು ಯಾವಾಗ ಆತನ ನಾಮವನ್ನು ಹರಿಕೆ ಮಾಡಿ ಆತನನ್ನು ಸ್ವಾಗತಿಸುವ ಎಲ್ಲ ಸ್ಥಳಗಳಲ್ಲಿಯೂ ಆತನು ಇಳಿದು ಬರ್ತಾನೆ. ಹಲ್ಲೆಲೂಯಾ. ಇನ್ನೊಂದು ವಿಷಯ ಕುರಿತು ನಾವು ಕಲಿತುಕೊಳ್ಳೋಣ ಪ್ರಿಯರೇ. ನಾವು ಬೈಬಲ್ ಗ್ರಂಥವನ್ನು ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯವನ್ನು ತೆಗೆದುಕೊಳ್ಳೋಣ. ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 1ರಿಂದ 10ನೇ ವಚನದವರೆಗೂ ನಾವು ಇನ್ನೊಂದು ವಿಷಯದ ಕುರಿತು ನಾವು ಧ್ಯಾನ ಮಾಡೋಣ ಪ್ರಿಯರೇ. ಇಲ್ಲಿ ಏನಾಗುತ್ತೆ, ಒಬ್ಬ ಹುಟ್ಟು ಕುಂಟನು ಪೇತ್ರನ ಮೂಲಕ ಯಾವ ರೀತಿಯಾಗಿ ಶಕ್ತಿಯನ್ನು ಹೊಂದಿಕೊಂಡು ದೇವರ ಆಲಯದೊಳಗೆ ಪ್ರವೇಶಿಸ್ತಾನೆ ಅನ್ನೋ ಬಗ್ಗೆ ನಾವು ನೋಡೋಣ ಪ್ರಿಯರೇ. ಇಲ್ಲಿ ಯೇಸುವಿನ ನಾಮದ ಮಹಿಮೆ ಕುರಿತು ವಿಷಯ ಇದೆ. ಹೇಳಿ ಹೇಳಿ ಎಲ್ಲ ಹೇಳಿ, ಯೇಸುವಿನ ನಾಮ ಹೇಳಿ. ಯೇಸುವಿನ ನಾಮ, ಯೇಸುವಿನ ನಾಮದಲ್ಲಿ ಏನಿದೆ?
ಏನಿದೆ? ಏನಿದೆ ಹೇಳಿ, ಬಾಯಿ ದೇವರು. ಯೇಸು ನಾಮದಲ್ಲಿ ಏನಿದೆ? ಏನಿದೆ? ಶಕ್ತಿ ಇದೆ. ಗಟ್ಟಿಯಾಗಿ ಹೇಳಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಶಕ್ತಿ ಇದೆ, ಬಿಡುಗಡೆ ಇದೆ, ಸೌಖ್ಯ ಇದೆ. ನಂಬ್ತೀರಾ? ಹಲ್ಲೆಲೂಯಾ. ನೋಡಿ ಪ್ರಿಯರೇ, ಈಗ ಈ ವಾಕ್ಯವನ್ನು ಓದೋಣ. 3ನೇ ಅಧ್ಯಾಯ 1ನೇ ವಚನ. ಒಂದೊಂದು ದಿವಸ ಪೇತ್ರ ಯೋಹಾನರು ಮಧ್ಯಾಹ್ನದ ಮೇಲೆ 3 ಗಂಟೆಯ ಒಂದು ಸಮಯದಲ್ಲಿ ತಕ್ಕ ಪ್ರಾರ್ಥನೆಗೆ ದೇವಾಲಯಕ್ಕೆ ಹೋಗುತ್ತಿರಲು ಹುಟ್ಟುಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಯಾರೋ ಹೊತ್ತುಕೊಂಡು ಬಂದರು. ದೇವ ಆಲಯದೊಳಗೆ ಹೋಗುವುದರಿಂದ ಭಿಕ್ಷೆ ಬೇಡುವುದಕ್ಕಾಗಿ ಅವನನ್ನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ದಿನಾಲು ಕೂಡಿಸುತ್ತಿದ್ದರು. ಅವನು ದೇವರಾಲಯದೊಳಗೆ ಹೋಗುತ್ತಿರುವ ಪೇತ್ರ ಯೋಹಾನರನ್ನು ಕಂಡು ಭಿಕ್ಷೆ ಕೊಡಬೇಕಾಗಿ ಎಂದು ಕೇಳಲು ಪೇತ್ರ ಯೋಹಾನರಿಬ್ಬರು ಅವನನ್ನು ದೃಷ್ಟಿಸಿ ನೋಡಿದರು. ಪೇತ್ರನು ನಮ್ಮನ್ನು ನೋಡು ಅಂದನು. ಅವನು ಅವರಿಂದ ಏನಾದರೂ ದೊರಕಿತೆಂದು ನಿರೀಕ್ಷಿಸಿ ಅವರನ್ನು ಲಕ್ಷ್ಯವಿಟ್ಟು ನೋಡಿದನು. ಆಗ ಪೇತ್ರನು ಹೇಳುವಂಥ ವಿಷಯ ಎಲ್ಲ ಗಮನ ಕೊಟ್ಟು ಕೇಳಿ ಪ್ರಿಯರೇ. ನಮ್ಮಲ್ಲಿ ಬೆಳ್ಳಿ ಬಂಗಾರವಂತೂ ನನ್ನಲ್ಲಿ ಇಲ್ಲ, ನನ್ನಲ್ಲಿ ಇರುವುದನ್ನು ನಿನಗೆ ಕೊಡುತ್ತೇನೆ. ಪೇತ್ರನಲ್ಲಿ ಏನಿತ್ತು? ಯೇಸು ನಾಮದ ಮಹಿಮೆ ಇತ್ತು ಪ್ರಿಯರೇ. ಹಲ್ಲೆಲೂಯಾ. ನೋಡಿ ಪ್ರಿಯರೇ, ಆಗ ಪೇತ್ರನು ಹೇಳುವಂಥ ಮಾತು, ನಜರೇತಿನ ಯೇಸುವಿನ ಹೆಸರಿನಲ್ಲೇ ಎದ್ದೆ ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು. ಆ ಕ್ಷಣವೇ ಅವನ ಕಾಲುಗಳಿಗೂ ಹರಡುಗಳಿಗೂ ಬಲ ಬಂತು. ಅವನು ಹಾರಿ ನಿಂತು ನಡೆದಾಡಿದನು. ನಡೆಯುತ್ತಾ ಹಾರುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ದೇವಾಲಯದೊಳಗೆ ಹೋದನು. ಸರ್ ಗಟ್ಟಿಗೆ ಚಪಲ ತಟ್ಟನ ಪ್ರಿಯರೇ. ಇಲ್ಲಿ ಯೇಸು ಸ್ವಾಮಿ ಹೆಸರು ಉಪಯೋಗ ಮಾಡುವಾಗ ಕುಂಟನು ಎದ್ದು ನಡೆದಾಡಿದ ಪ್ರಿಯರೇ. ನಮ್ಮ ಕುಟುಂಬದಲ್ಲಿ ಪ್ರಿಯರೇ, ನಮ್ಮ ಕುಟುಂಬದಲ್ಲಿ ಪರಿವಾರದ ಜೀವನದಲ್ಲಿ ಒಂದು ದಿನದಲ್ಲಿ ಎಷ್ಟು ಬಾರಿ ನೀವು ಯೇಸು ಸ್ವಾಮಿಯ ನಾಮವನ್ನು ಅರಿಕೆ ಮಾಡ್ತೀರಾ, ಉಪಯೋಗ ಮಾಡ್ತೀರಾ? ಪ್ರಾರ್ಥನೆ ಮಾಡುವಾಗ ಕೊನೆಯದಾಗಿ ಯೇಸುವಿನ ನಾಮದಲ್ಲಿ ಆಮೇನ್ ಅಂತ ಹೇಳ್ತೀವಿ ಅಷ್ಟೇ. ಹಲ್ಲೆಲೂಯಾ. ನೀವು ಹರಕೆ ಮಾಡ್ತೀರಾ? ಬೆಳಗಿನ ಜಾವದಲ್ಲಿ ಎದ್ದು ಯೇಸುವಿನ ನಾಮದಲ್ಲಿ ಇವತ್ತಿನ ದಿನವೂ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ, ಯೇಸುವಿನ ನಾಮದ ಮೂಲಕ ನಮ್ಮನ್ನು ಹಿಡಿದಿರುವ ಎಲ್ಲ ಭೀತಿಗಳು ಬಿಟ್ಟು ಹೋಗಲಿ, ಯೇಸು ನಾಮದಲ್ಲಿ ನಮಗಿರುವಂಥ ಎಲ್ಲ ಶಾರೀರಿಕ ಅಸ್ವಸ್ಥತೆ ಬಿಟ್ಟು ಹೋಗಲಿ, ಯೇಸುವಿನ ನಾಮದಲ್ಲಿ ನಮಗಿರುವಂಥ ಸಾಲಗಳು ತೀರಿ ಹೋಗಲಿ ಹೇಳ್ತೀರಾ? ಹರಕೆ ಮಾಡಿದ್ದೀರಾ? ಹಲ್ಲೆಲೂಯಾ. ನೀವು ಹರಕೆ ಮಾಡಿ ನೋಡಿ ಪ್ರಿಯರೇ, ಯಾಕೆಂದರೆ ಯೇಸುವಿನ ಹೆಸರಿನಲ್ಲಿ ಶಕ್ತಿ ಇದೆ. ನೀವು ನಂಬಿಕೆಯಿಂದ ಆ ನಾಮವನ್ನು ಉಚ್ಚಾರಣೆ ಮಾಡುವಾಗ ಖಂಡಿತವಾಗಿಯೂ ಯೇಸುವಿನ ನಾಮದ ಮೂಲಕ ಶಕ್ತಿಯು ಬಿಡುಗಡೆ ಆಗುತ್ತೆ. ಹಲ್ಲೆಲೂಯಾ. ಆ ಮನುಷ್ಯನು ಭಿಕ್ಷೆ ಬೇಡುತ್ತಿದ್ದನು. ಆ ಮನುಷ್ಯನ ಜೀವನ ಮಾರಾದ ಜೀವನವಾಗಿತ್ತು. ದೇವರು ಮಧುರವಾಗಿ ಮಾರ್ಪಡಿಸಿದನು ಪ್ರಿಯರೇ. ಪ್ರತಿ ದಿನವೂ ಬಂದು ಭಿಕ್ಷೆ ಬೇಡುತ್ತಿದ್ದ ಮನುಷ್ಯನಿಗೆ ಹಲ್ಲೆಲೂಯಾ ಯೇಸುವಿನ ನಾಮವನ್ನು ಉಚ್ಚಾರಣೆ ಮಾಡೋದ್ರ ಮೂಲಕ, ಆ ನಾಮವನ್ನು ಉಪಯೋಗ ಮಾಡೋದ್ರ ಮೂಲಕ ಆ ಮನುಷ್ಯನು ಎದ್ದು ದೇವರ ಆಲಯದೊಳಗೆ ಹೋದನು. ನೋಡಿ ಪ್ರಿಯರೇ, 8ನೇ ವಚನ. ಅವನು ಹಾರಿ ನಿಂತು ನಡೆದಾಡಿದನು. ನಡೆಯುತ್ತಾ ಹಾರುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ದೇವರ ಆಲಯದೊಳಗೆ ಹೋದನು. ಅವನು ನಡೆಯುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಜನರೆಲ್ಲರೂ ನೋಡಿ ಇವನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ಕೂತು ಭಿಕ್ಷೆ ಬೇಡುತ್ತಿದ್ದವನೆಂದು ಗುರುತು ಹಿಡಿದು ಅವನಿಗೆ ಸಂಭವಿಸಿದ್ದಕ್ಕೆ ವಿಸ್ಮಯ ಹಿಡಿದವರಾಗಿ ಬಹಳ ಬೆರಗಾದರು. ಈ ಲೈನ್ ಬೇಕಾದರೆ ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ. ನೀವು ಯೇಸು ಸ್ವಾಮಿಯನ್ನು ಪರಿಪೂರ್ಣವಾಗಿ ಯಾವಾಗ ನಿಮ್ಮ ಹೃದಯಗಳಲ್ಲಿ ಸ್ವೀಕಾರ ಮಾಡ್ಕೊಳ್ತೀರೋ, ನಿಮ್ಮ ಜೀವನ ಶೈಲಿಯಲ್ಲಿ ದೇವರನ್ನು, ನಿಮ್ಮ ವಾಕ್ಯವನ್ನು ಕಾರ್ಯರೂಪದಲ್ಲಿ ತಂದುಕೊಂಡು ದೇವರ ಮೇಲೆ ಪರಿಪೂರ್ಣವಾಗಿ ನಂಬಿಕೆ ಇಟ್ಟುಕೊಂಡು ನೀವು ಜೀವಿಸುವಾಗ ನಮ್ಮನ್ನು ನೋಡುವ ಮನುಷ್ಯರ ಮುಂದೆ ದೇವರು ಅವರನ್ನು ವಿಸ್ಮಯ ಹಿಡಿದವರಾಗಿ ಬೆರಗಾದವರಾಗಿ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರಿಗೆ ನಾವು ಮಹಿಮೆ ಸಲ್ಲಿಸಬೇಕು ಪ್ರಿಯರೇ. ಯಾವ ರೀತಿಯಾಗಿ? ಒಂದು,
ಜಕ್ಕಾಯನ ಮೂಲಕ ನಾವು ಏನು ತಿಳಿದುಕೊಂಡಿದ್ದೇವೆ ಹೇಳಿ? ಕ್ರಿಯೆ ಮೂಲಕ ದೇವರಿಗೆ ಮಹಿಮೆ ಸಲ್ಲಿಸಬೇಕು. ಯಾವುದ್ರ ಮೂಲಕ? ಎಲ್ಲ ಹೇಳಿ, ಕ್ರಿಯೆ ಮೂಲಕ. ಎಲ್ಲ ಹೇಳಿ, ಕ್ರಿಯೆ ಮೂಲಕ. ಕ್ರಿಯೆ ಮೂಲಕ. ಕ್ರಿಯೆ ಯಾವ ರೀತಿಯಾಗಿ ಸಲ್ಲಿಸ್ಬೋದು? ವಾಕ್ಯವನ್ನು ಕೇಳಿದ ಪಕ್ಷದಲ್ಲಿ ಮಾತ್ರ ಅಲ್ಲ ಪ್ರಿಯರೇ. ಬರೀ ನಾವು ಪ್ರಾರ್ಥನೆ ಮಾಡಿಬಿಟ್ರೆ ದೇವರು ಒಪ್ಪೋದಿಲ್ಲ. ಆ ವಾಕ್ಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ದೇವರ ವಾಕ್ಯ ನಮಗೆ ತಿಳಿಸುತ್ತೆ. ಏನು ಮಾಡಬಾರ್ದು? ಹಲ್ಲೆಲೂಯಾ. ಕೇಳಿ ಪ್ರಿಯರೇ, ದೇವರ ವಾಕ್ಯ ನಮಗೆ ತಿಳಿಸುತ್ತೆ. ಈಗ ನಾವು ದೇವರ ವಾಕ್ಯವನ್ನು ಯಾರೆಲ್ಲ ಸ್ಪಷ್ಟವಾಗಿ ಓದಿ ಧ್ಯಾನ ಮಾಡ್ತಿರೋ, ಈ ದೇವರ ವಾಕ್ಯ, ಈ ಬೈಬಲ್ನಲ್ಲಿ ಅನೇಕ ಸತ್ಯ ಇದೆ ಪ್ರಿಯರೇ. ಅನೇಕ ಸತ್ಯ ಅನ್ನುವ ವಿಷಯಗಳು ಇದೆ. ಆ ಸತ್ಯವನ್ನು ತಿಳಿದುಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಸತ್ಯವನ್ನು ಯಾವಾಗ ಪರಿಪೂರ್ಣವಾಗಿ ನಾವು ತಿಳಿದುಕೊಳ್ತೇವೋ ಆ ಸತ್ಯ ನಮಗೆ ಬಿಡುಗಡೆ ಕೊಡುತ್ತೆ. ಆ ಸತ್ಯ ಬೇರೆ ಯಾವುದಿಲ್ಲ, ದೇವರ ಜೀವವುಳ್ಳ ವಾಕ್ಯ. ದೇವರ ವಾಕ್ಯ ನಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಯಾವಾಗ ದೇವರ ವಾಕ್ಯವನ್ನು ನಿಮ್ಮ ಜೀವನದಲ್ಲಿ ನೀವು ಅಳವಡಿಸಿಕೊಂಡು ಕಾರ್ಯರೂಪದಲ್ಲಿ ತಂದುಕೊಂಡು ಯೇಸುವಿನ ಮೇಲೆ ಪರಿಪೂರ್ಣವಾಗಿ ಆಧಾರವಾಗಿಟ್ಟುಕೊಂಡು ಎಲ್ಲ ಸಮಯದಲ್ಲೂ ಯೇಸುವಿಗೆ ಮಹಿಮೆಯನ್ನು ಸಲ್ಲಿಸುವುದಾದರೆ ದೇವರು ಎಂದಿಗೂ ನಮ್ಮನ್ನು ಆಶೀರ್ವದಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಆಶೀರ್ವದಿಸಬೇಕಂದ್ರೆ ದೇವರು ಸಹ ನಮ್ಮಿಂದ ಅನೇಕ ವಿಷಯಗಳನ್ನು ಅಪೇಕ್ಷಿಸ್ತಾನೆ ಪ್ರಿಯರೇ. ಒಂದು ವಿಷಯ ನಮ್ಮ ಜೀವನದಲ್ಲಿ ಅನೇಕ ದಿನಗಳಿಂದ ಆಗ್ತಾ ಇಲ್ಲ. ಅನೇಕ ದಿನಗಳಿಂದ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅನೇಕರು ಮದುವೆಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ, ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ, ಕೆಲಸಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರೆ, ವಿದ್ಯಾಭ್ಯಾಸಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಹಲ್ಲೆಲೂಯಾ. ಎಲ್ಲ ವಿಷಯ ಕುರಿತು ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಆದರೆ ನೀವು ಪ್ರಾರ್ಥನೆ ಮಾಡುವಾಗ ದೇವರಿಗೆ ಒಪ್ಪಿಸಿಕೊಡ್ತಾ ಇದ್ದೀರಾ? ಆ ಗಿಡ್ಡ ಜಕ್ಕಾಯನು ಏನು ಒಪ್ಪಿಸಿಕೊಟ್ಟ? ತನ್ನ ಆತ್ಮ, ಪ್ರಾಣ, ಶರೀರವನ್ನು ಯೇಸುವಿಗೆ ಈ ಸರೆಂಡರ್ಡ್ ಇಮಿಡಿಯೇಟ್ಲಿ ಟು ಜೀಸಸ್. ಎಲ್ಲವನ್ನು ಸಮರ್ಪಿಸಿಬಿಟ್ಟ ಆತ ಆಸ್ತಿ ಮಾತ್ರ ಅಲ್ಲ, ತನ್ನ ಜೀವನವನ್ನೇ ಯೇಸುವಿಗಾಗಿ ಸಮರ್ಪಿಸಿಬಿಟ್ಟಿದ್ದ ಪ್ರಿಯರೇ. ಯಾವಾಗ ನಮ್ಮಲ್ಲಿರುವಂಥ ಈ ಲೋಕದ ಆಶೆ, ಒಂದು ವಾಕ್ಯವನ್ನು ನಾವು ತೆಗೆದುಕೊಳ್ಳೋಣ ಪ್ರಿಯರೇ. ರೋಮನನಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 5, 6, 7, 8 ಮತ್ತು 9ನೇ ವಚನವನ್ನು ನೋಡೋಣ ಪ್ರಿಯರೇ. 8ನೇ ಅಧ್ಯಾಯ. ಶರೀರ ಭಾವವನ್ನು ಅನುಸರಿಸುವವರು, ಎಲ್ಲ ಗಮನ ಕೊಟ್ಟು ಕೇಳಿ. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವದವುಗಳ ಮೇಲೆ ಯಾರೆಲ್ಲ ಅನುಸರಿಸುತ್ತಾರೋ ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮಗಳ ಮೇಲೆ ಮನಸ್ಸಿಡುವುದು ಜೀವವೂ ಮನಃಶಾಂತಿಯೂ ಆಗಿದೆ. ಯಾಕಂದರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು. ಅಂತ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದೇ ಇಲ್ಲ. ಪ್ರತಿದಿನ ನಾವು ಕೆಲಸಕ್ಕೆ ಎದಕ್ಕೆ ಹೋಗ್ತೀವಿ? ಕುಟುಂಬವನ್ನು ಪೋಷಣೆ ಮಾಡಲು. ಪ್ರತಿ ದಿನವೂ ನಾವು ಶರೀರ 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 ಅಂತ ಹೋದಾಗ ಅದು ದೇವರಿಗೆ ಶತ್ರುತ್ವವನ್ನು ಕೊಡುತ್ತೆ. ಅದು ದೇವರ ನಿಯಮಕ್ಕೆ ಒಳಪಡುವುದೇ ಇಲ್ಲ. ಒಳಪಡುವುದಕ್ಕೂ ಇಲ್ಲ, ಆಗುವುದಕ್ಕೂ ಇಲ್ಲ. ಶರೀರ ಭಾವದೀನರು ದೇವರಿಗೆ ಮೆಚ್ಚುಗೆಯಾಗಿರಲಾರರು. ಶರೀರ ಭಾವದೀನರು. ಹಲ್ಲೆಲೂಯಾ. ನೋಡಿ ಪ್ರಿಯರೇ, ನಾನು ಹೇಳುವಂಥ ವಿಷಯ, ಇವತ್ತಿನ ಸಂದೇಶದ ಮುಖ್ಯವಾದ ವಿಷಯ ನಮ್ಮ ಶಾರೀರಿಕವಾದ ಶರೀರ ಕುರಿತು ಅಲ್ಲ ಪ್ರಿಯರೇ, ನಮ್ಮ ಆಧ್ಯಾತ್ಮಿಕ ಜೀವನದ ಬೆಳವಣಿಗೆ ಕುರಿತು.
ದೇವರಿಗೆ ಮಹಿಮೆ ಯಾವ ರೀತಿಯಾಗಿ ಸಲ್ಲಿಸಬೇಕು? ನಮ್ಮ ಕ್ರಿಯೆ ಮೂಲಕ ಸಲ್ಲಿಸಬೇಕು. ಶಾರೀರಿಕವಾಗಿ ಮಾಡುವ ಕಾರ್ಯ ಅಲ್ಲ, ಆಂತರಿಕವಾಗಿ ಮಾಡುವಂಥ ಕಾರ್ಯ. ನಿನ್ನ ಆಂತರ್ಯದಲ್ಲಿ ಬಾಗುವಂಥ ಬದಲಾವಣೆ ಕುರಿತು ನಾನು ಹೇಳ್ತಾ ಇದ್ದೇನೆ ಪ್ರಿಯರೇ. ನನ್ನ ನಂಬಿಕೆಯನ್ನು ನಾನು ಯಾರಿಗೂ ತೋರಿಸೋಕ್ಕೆ ಆಗೋದಿಲ್ಲ. ನಿಮ್ಮಿಂದ ನಿಮ್ಮ ನಂಬಿಕೆ ತೋರಿಸ್ಬೋದಾ? ಇದು ಆಂತರಿಕವಾಗಿ ನಡೆಯುವಂಥ ಕಾರ್ಯ. ಹಲ್ಲೆಲೂಯಾ. ನೋಡಿ ಪ್ರಿಯರೇ, ಮತ್ತೆ 13ನೇ ವಚನ, ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ಸಾಯುವುದಂದರೆ ಮರಣ ಅಲ್ಲ ಪ್ರಿಯರೇ. ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಆತ್ಮಭರಿತವಾದ ಜೀವನದಲ್ಲಿ ಪರಿಪೂರ್ಣವಾಗಿ ಸತ್ತೋಗ್ತೇವೆ. ಹಲ್ಲೆಲೂಯಾ. ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. ಯಾವಾಗ ಪರಿಶುದ್ಧಾತ್ಮನನ್ನು ಸ್ವೀಕಾರ ಮಾಡಿಕೊಂಡು ನಾವು ನಮ್ಮ ದೇಹದ ದುರಭ್ಯಾಸಗಳನ್ನು, ಈ ದೇಹದ ದುರಭ್ಯಾಸಗಳು ಯಾವಾಗ ನಾಶವಾಗುತ್ತೆ ಅಂದರೆ, ಯಾವಾಗ ನಮ್ಮ ಆಂತರಿಕ ಮನುಷ್ಯನು ಬಲಗೊಂಡಾಗ ಮಾತ್ರ ದೇಹದ ದುರಭ್ಯಾಸಗಳು ನಾಶವಾಗುತ್ತೆ. ಹಲ್ಲೆಲೂಯಾ. ಇವತ್ತು ದೇವರಿಗೆ ಮಹಿಮೆ ನಾವು ಸಲ್ಲಿಸೋದಕ್ಕೆ ಆಗ್ತಾ ಇಲ್ಲ. ಅನೇಕ ಜನರು ದೇವರನ್ನು ನಂಬುತ್ತಾ ಇದ್ದಾರೆ, ಆದರೆ ಆ ನಂಬಿಕೆ ಪರಿಪೂರ್ಣವಾಗಿ ಇಲ್ಲ. ಬೈಬಲ್ ಓದ್ತಾ ಇದ್ದೀವಿ, ಆದರೆ ಆ ಬೈಬಲ್ ನಮ್ಮ ಜೀವನದಲ್ಲಿ ಕ್ರಿಯೆ ಮೂಲಕದಲ್ಲಿ ನಾವು ತೋರಿಸ್ತಾ ಇಲ್ಲ. ಆ ವಿಶ್ವಾಸವನ್ನು ಯೇಸುವಿಗೆ ಕ್ರಿಯೆ ಮೂಲಕ ತೋರಿಸ್ತಾ ಇಲ್ಲ. ಯಾಕಂದರೆ ನಮ್ಮಲ್ಲಿ ಅನೇಕ ರೀತಿಯಾದ ಲೌಕಿಕ ವಿಷಯಗಳು ಇರುವುದರಿಂದ ದೇವರಿಗೆ ಮಹಿಮೆ ಸಲ್ಲದೆ ಹೋಗ್ತಾ ಇದ್ದೀವಿ ನಾವು. ಹಲ್ಲೆಲೂಯಾ. ದೇವರು ನಮ್ಮನ್ನು ಕರೆದ ದಿನಗಳಿಂದ ನಾವು ಜ್ಞಾಪಕ ಮಾಡಿಕೊಳ್ಳೋಣ ಪ್ರಿಯರೇ. ಈ ಸಭೆಗೆ ಎಷ್ಟು ವರ್ಷಗಳಿಂದ ನಾವು ಬರ್ತಿರ್ಬೋದು, ಎಷ್ಟು ದಿನಗಳಿಂದ ಬರುತ್ತಿರ್ಬೋದು, ಎಷ್ಟು ತಿಂಗಳಿಂದ ಬರುತ್ತಿರ್ಬೋದು, ಎಷ್ಟು ವರ್ಷಗಳಿಂದ ನೀವು ಬರ್ತಿರ್ಬೋದು. ಆದರೆ ನಮ್ಮಲ್ಲಿ ಆದಂಥ ಬದಲಾವಣೆ ಏನು? ನನ್ನ ಆಂತರಿಕ ಮನುಷ್ಯನಲ್ಲಿ ಆದಂಥ ಬದಲಾವಣೆ ಏನು? ಆತ್ಮದ ಅಭಿವೃದ್ಧಿ ಏನು? ಸುಮ್ಮನೆ ಬರ್ತೀವಿ, ಕೂತ್ಕೊಳ್ತೀವಿ, ವಾಕ್ಯ ಕೇಳ್ತೀವಿ, ಹೋಗ್ತೀವಿ ಅಷ್ಟೇ. ಪರಿಪೂರ್ಣವಾದ ಆಶೀರ್ವಾದ ನಾವು ಹೊಂದ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ದೇವರು ಇಲ್ಲಿ ಕೂತಿರೋ ಪ್ರತಿಯೊಬ್ಬರಿಗೂ ಒಂದು ಜವಾಬ್ದಾರಿ ಕೊಟ್ಟಿದ್ದಾನೆ ಪ್ರಿಯರೇ. ಏನು ಜವಾಬ್ದಾರಿ? ಸಭೆಗೆ ಬಂದು ನಿದ್ರೆ ಮಾಡುವ ಜವಾಬ್ದಾರಿ. ಹೌದಲ್ಲ? ಹಲ್ಲೆಲೂಯಾ. ನೀವು ಗಮನಿಸಿ ನೋಡಿ ಪ್ರಿಯರೇ, ನೀವು ಯಾವುದಾದ್ರೂ ಫಿಲಿಮ್ಗೆ ಹೋಗಿ ಫಿಲಿಮಲ್ಲಿ ಕೂತ್ಕೊಂಡಾಗ ನೀವು ಫಿಲಿಮ್ ನೋಡ್ತಿರುವಾಗ ನಿಮಗೆ ನಿದ್ರೆ ಬರುತ್ತಾ? ಎಷ್ಟು ಚೆನ್ನಾಗಿದೆ ಹಾಡು, ಎಷ್ಟು ಚೆನ್ನಾಗಿದೆ ಡೈಲಾಗ್ ಅಂತ ಹೇಳ್ತೀವಿ. ಯಾಕೆ ಹೇಳ್ತೀವಿ? ಯಾಕಂದರೆ ಅದು ಸೈತಾನ ಕುರಿತು ಇರುವಂಥ ಆತನ ಕಾರ್ಯಗಳು. ನಮ್ಮ ಮನಸ್ಸನ್ನ ಸೈತಾನ ಮಂಕ ಮಾಡ್ತಾ ಇದ್ದಾನೆ, ನಮಗೆ ಗೊತ್ತಾಗ್ತಾ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ನೀವು ದೇವರ ವಾಕ್ಯವನ್ನು ಕೇಳಬೇಕು ಅಂದರೆ ನಿಮಗೆ 100 ತಡೆ ಬರುತ್ತೆ ಪ್ರಿಯರೇ. ದೇವರಿಗೆ ಮಹಿಮೆ ಸಲ್ಲಿಸಬೇಕಂದ್ರೆ 100 ತಡೆ ಬರುತ್ತೆ. ನಾನು ತುಂಬ ದೂರ ಹೋಗ್ಬಿಟ್ಟಿದ್ದೀನಿ ಪ್ರಿಯರೇ. ಯಾಕಂದರೆ ದೂರ ಅಂದರೆ ದೇವರ ವಾಕ್ಯ ಕ್ರಿಯೆ ರೂಪ ಅಂತ ತುಂಬ ದೂರ ಹೋಗ್ಬಿಟ್ಟಿದ್ದೀನಿ. ನಮ್ಮ ಜೀವನ ಎಲ್ಲಿದೆ ಅಂದರೆ ಇನ್ನು ವಾಕ್ಯ ಓದೋದ್ರಲ್ಲಿಯೇ, ಪ್ರಾರ್ಥನಾ ಜೀವಿತ ಕಟ್ಟಿಕೊಳ್ಳೋದ್ರಲ್ಲಿಯೇ ಇದ್ದೀವಿ ನಾವು. ಇನ್ನು ನಾವು ಬೇಬಿ ಕ್ಲಾಸಲ್ಲೇ ಇದ್ದೀವಿ. ಕರೆಕ್ಟಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ ಪ್ರಿಯರೇ, ಆಧ್ಯಾತ್ಮಿಕ ಜೀವನದಲ್ಲಿ ಅನೇಕ ಹಂತಗಳಿದೆ ಪ್ರಿಯರೇ. ನಾನು ಯೇಸು ಸ್ವಾಮಿಯನ್ನು ಪರಿಪೂರ್ಣವಾಗಿ ಸ್ವೀಕಾರ ಮಾಡಿಕೊಂಡಾಗ ಓದಿದಂಥ ವಾಕ್ಯ ನನಗೆ ಅರ್ಥ ಆದಂಥ ವಿಧ ಬೇರೆ. ಆದರೆ ಇವತ್ತು ನಾನು ಬೈಬಲ್ ಗ್ರಂಥವನ್ನು ತೆಗೆದು ಓದುವಾಗ ದೇವರು ಪ್ರಕಟಿಸುವ ಪ್ರಕಟಣೆಗಳು ಬೇರೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾವು ದೇವರ ವಾಕ್ಯವನ್ನು ಓದುವಾಗ ದೇವರು ನಿಮಗೆ ಪ್ರಕಟಣೆ ಕೊಡ್ತಾ ಇದ್ದಾನ. ನೀವು ಆತ್ಮದಲ್ಲಿ ಬಲಗೊಂಡಾಗ ಮಾತ್ರ ದೇವರು ಅನೇಕ ಪರಿಶುದ್ಧಾತ್ಮನು ಪ್ರಕಟಣೆಗಳನ್ನು ಬಿಡುಗಡೆ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ.
ಇನ್ನು ನಾನು ದೇವರ ವಾಕ್ಯ ಓದ್ತಾ ಇರುವಾಗ ನನಗೆ ಯಾವ ಆಲೋಚನೆ ಬರ್ತಾ ಇಲ್ಲ, ಸುಮ್ಮನೆ ಒಂದು ಸ್ಟೋರಿ ಥರ ಸುಮ್ಮನೆ ಓದ್ತಾ ಇದ್ದೀನಿ ಅಂದರೆ ಪರಿಶುದ್ಧಾತ್ಮನು ಅಲ್ಲಿ ಕಾರ್ಯ ಮಾಡ್ತಾ ಇಲ್ಲ. ದೇವರಿಗೆ ಮಹಿಮೆ ಹೇಗೆ ಸಲ್ಲಿಸೋದು? ಆ ವಾಕ್ಯವನ್ನು ಪ್ರಾರ್ಥನೆ ಭರಿತವಾಗಿ ದಾಹದಿಂದ ನಾವು ಆ ವಾಕ್ಯವನ್ನು ಧ್ಯಾನ ಮಾಡುತ್ತಾ ನಾವು ದೇವರ ವಾಕ್ಯವನ್ನು ಓದುವಾಗ ದೇವರು ಖಂಡಿತವಾಗಿ ನಮ್ಮೊಂದಿಗೆ ಮಾತಾಡ್ತಾನೆ. ನಾವು ಕತ್ತಲಲ್ಲಿ ಸಂಚರಿಸಬಾರದು ಪ್ರಿಯರೇ. ಬೆಳಕು ಲೋಕಕ್ಕೆ ಬಂದು 2025 ವರ್ಷ ಆಗಿದೆ. ಆ ಬೆಳಕು ಯೇಸು ಆಗಿದ್ದಾನೆ. ಹೃದಯ ಅನ್ನುವ ಆಲಯದಲ್ಲಿ ಯೇಸು ಅನ್ನುವ ಬೆಳಕು ಉರಿತಾ ಇರಬೇಕು. ಸಂಡೇ ಮಾತ್ರ ಉರಿಬೇಕಲ್ಲ, ಸೋಮವಾರ, ಮಂಗಳವಾರ, ಬುಧವಾರ, ಶುಕ್ರವಾರ, ಶನಿವಾರ ಎಲ್ಲ ದಿವಸವೂ ಆ ಯೇಸು ಅನ್ನುವ ಬೆಳಕು ಇನ್ನೊಬ್ಬರಿಗೆ ಪ್ರಜ್ವಲಿಸಬೇಕು, ಪ್ರತಿಬಿಂಬಿಸಬೇಕು. ನನ್ನ ಟಾರ್ಚ್ ನೋಡಿದ್ರೆ ಬೆಳಕು ಕಾಣಿಸ್ತದೆ ಇಲ್ಲ? ಎಷ್ಟು ಜನಕ್ಕೆ ಕಾಣಿಸ್ತದೆ? ಕೈ ಎತ್ತಿ ಹೇಳಿ. ಕೈ ಎತ್ತಿರಿ. ದೇವರು ನಿಮ್ಗೆ ಕಣ್ಣು ಕೊಟ್ಟಾಗಲ್ಲ ಹೇಳಿ. ಕಾಣಿಸ್ತಾ ಇದೆನಾ? ಈ ರೀತಿಯಾಗಿ ನಮ್ಮ ಜೀವನ ಶೈಲಿ ಅನೇಕರಿಗೆ ಬೆಳಕಾಗಿ ಮಾರ್ಪಡಿಸಬೇಕು. ಹಾಲೆಲೂಯ, ಹಾಲೆಲೂಯ. ದೇವರಿಗೆ ಮಹಿಮೆ ಯಾವ ರೀತಿಯಾಗಿ ಸಲ್ಲಿಸ್ಬೋದು ಅಂದರೆ, ಕೆಲಸ ಮಾಡುವ ಜಾಗದಲ್ಲಿ, ಕಾಲೇಜ್ನಲ್ಲಿ, ನಮ್ಮ ನೆರೆಹೊರೆಯವರಲ್ಲಿ ನನ್ನಲ್ಲಿ ಬದಲಾವಣೆಯನ್ನು ದೇವರು ನೋಡ್ತಾ ಇದ್ದಾನೆ. ಆ ಗಿಡ್ಡ ಜಕ್ಕಾಯನಲ್ಲಿ ಪರಿಪೂರ್ಣವಾದ ಬದಲಾವಣೆ ಆಯಿತು ಪ್ರಿಯರೇ. ಮಾನಸಾಂತರಗೊಂಡನು, ತನ್ನ ಜೀವನವನ್ನು ಸಮರ್ಪಿಸಿದನು. ಆಗ ದೇವರಿಗೆ ಮಹಿಮೆ ಸಲ್ಲಿಸಿತು. ಹಾಲೆಲೂಯ. ಒಂದ್ಸಲ ಗಟ್ಟಿಯಾಗಿ ಚಪ್ಪಾಳೆ ತಟ್ಟೋಣವಾ. ನಿಮಗೆ ಇನ್ನೊಂದು ವಾಕ್ಯ ತೋರಿಸ್ತೀನಿ ಪ್ರಿಯರೇ. ಯೋಹನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 7ನೇ ವಚನ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು. ಬಹಳ ಫಲ ಕೊಡುವುದರಿಂದಲೇ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ಇವತ್ತು ನಾವೆಲ್ಲರೂ ಒಂದು ಒಳ್ಳೆಯ ನಿರ್ಧಾರ ಮಾಡೋಣ ಪ್ರಿಯರೇ. ಆ ನಿರ್ಧಾರ ಏನಂದರೆ, ನಮ್ಮ ಜೀವನದ ಮೂಲಕ ದೇವರು ನಮ್ಮೆಲ್ಲರಿಗೆ ಕರೆ ಕೊಟ್ಟಿದ್ದಾನೆ. ಇನ್ನೊಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಅದೇ ರೋಮನರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 8 ನಮ್ಮೆಲ್ಲರಿಗೂ ದೇವರು ಒಂದು ಕರೆಯನ್ನು ಕೊಟ್ಟಿದ್ದಾನೆ ಪ್ರಿಯರೇ. 8ನೇ ಅಧ್ಯಾಯ 30ನೇ ವಚನ. ಈ ಕೊನೆಯ ವರ್ಷವನ್ನು ನೋಡಿಕೊಂಡು ನಾವು ಮುಗಿಸ್ಕೊಳ್ಳೋಣ ಪ್ರಿಯರೇ. ಇಲ್ಲಿ ಕೇಳಿ, ಗಮನ ಕೊಟ್ಟು ಕೇಳಿ. ಮತ್ತು ಯಾರನ್ನು ಮೊದಲು ನೇಮಿಸಿದನು ಅವರನ್ನು ಕರೆದನು. ಈಗ ಇಲ್ಲಿ ಕೂತಿರುವ ಪ್ರತಿಯೊಬ್ಬರು ಯೇಸುವಿನಿಂದ ಆರಿಸಲ್ಪಟ್ಟಿದ್ದೇವೆ. ಹೌದಾ? ಎಷ್ಟು ಜನ ಹೇಳ್ತೀರಾ? ಆರ್ ಯು ಚೋಸನ್ ಬೈ ಜೀಸಸ್? ನೀವಾಗೆ ಬಂದಿದ್ದೀರಾ? ಹಾಲೆಲೂಯಾ. ಯೇಸು ನಮ್ಮನ್ನು ಆರಿಸಿಕೊಂಡಿದ್ದ ಹೊರತು ನಾವು ಯೇಸುವನ್ನು ಆರಿಸಿಕೊಂಡಿಲ್ಲ ಪ್ರಿಯರೇ. ಹಾಲೆಲೂಯಾ. ಯಾರನ್ನು ಆತನು ಮೊದಲು ನೇಮಿಸಿದನು ಅವರನ್ನು ಕರೆದನು. ಯಾವುದಕ್ಕಾಗಿ ಕರೆದನು? ಹಾಲೆಲೂಯಾ. ಆತನ ರಾಜ್ಯವನ್ನು ಕಟ್ಟಲು ದೇವರು ನಮ್ಮೆಲ್ಲರನ್ನು ಕರೆದಿದ್ದಾನೆ ಪ್ರಿಯರೇ. ಆ ಕಾರ್ಯವನ್ನು ನೀವು ಮಾಡುತ್ತಲ್ಲ ಅಂದರೆ ಇವತ್ತಿಂದ ಶುರು ಮಾಡಿ. ಅವರನ್ನು ಕರೆದನು. ಯಾರನ್ನು ಆತನು ಕರೆದನು ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು. ಈ ಮೊದಲನೇ ವಿಷಯ, 2ನೇ ವಿಷಯ, 3ನೇ ವಿಷಯಕ್ಕೆ ಬರುವುದರೊಳಗೆ ನಾವು ಅಲ್ಲೋಲ ಕಳ್ಳಲಾಗ್ಬಿಡ್ತೇವೆ ಪ್ರಿಯರೇ. ನಾವು ನೀತಿವಂತರ? ಎಷ್ಟು ಜನ ಹೇಳ್ತೀನಿ ನಾನು ನೀತಿವಂತನ ಅಂತೇಳಿ? ಆರ್ ಯು ರೈಚಿಯಸ್? ಅದಕ್ಕೆ ಯಾರನ್ನು ದೇವರು ಕರೆದಿದ್ದಾನಲ್ಲ ಅವರನ್ನು ನೀತಿವಂತನೆಂದು ನಿರ್ಣಯಿಸಬೇಕು ಏಸಪ್ಪ ನಮ್ಮನ್ನ. ಯಾವಾಗ ಏಸಪ್ಪ ನಮ್ಮನ್ನು ನೀತಿವಂತನೆಂದು ನಿರ್ಣಯಿಸ್ತಾರೋ, ಯಾರನ್ನು ನೀತಿವಂತನ ನಿರ್ಣಯಿಸಿದ್ದಾನೋ ಅವರನ್ನು ಮಹಿಮೆ ಪದವಿಗೆ ಸೇರಿಸಿದನು. ಹಾಲೆಲೂಯಾ. ಮಹಿಮೆ ಪದವಿಗೆ ಸೇರಿಸುವುದು ಅಂದರೆ ಅದು ಬೇರೆ ಪ್ರಿಯರೇ. ಇನ್ನು ನಾವು ನಮ್ಮ ನೀತಿವಂತಿಕೆಯನ್ನು ದೇವರಿಗೆ ತೋರಿಸೋದ್ರಲ್ಲಿ ಅಲ್ಲೋಲ್ಲ ಕಳ್ಳೋದಾಗ್ತಿದ್ದೀವಿ ನಾವು. ಹಾಲೆಲೂಯಾ. ನೋಡಿ ಪ್ರಿಯರೇ, ಇವತ್ತು ನಾವು ಆಲೋಚನೆ ಮಾಡೋಣ. ಅದೇ ಒಂದು ವಾಕ್ಯ ಹಾಕು, ವಿಮೋಚನಾ ಕಾಂಡ 20ನೇ ಅಧ್ಯಾಯ 24ನೇ ವಚನ. ಆಲೋಚನೆ ಮಾಡೋಣ ಪ್ರಿಯರೇ.
ಯಾವ ಒಂದು ಸ್ಥಳದಲ್ಲಿ ನಾವು ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತೇವೋ, ನೋಡಿ, ನಾನು ನನ್ನ ಹೆಸರನ್ನು ನಿಮ್ಮ ನೆನಪಿಗೆ ಬರಮಾಡುವ ಎಲ್ಲ ಸ್ಥಳಗಳಲ್ಲಿಯೂ ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸುವೆನು. ಯಾವ ಸ್ಥಳದಲ್ಲಿ ಯೇಸು ಸ್ವಾಮಿಗೆ ನೀವು ಮಹಿಮೆಯನ್ನು ಸಲ್ಲಿಸ್ತೀರೋ, ನಿಮ್ಮ ಕ್ರಿಯೆ ಮೂಲಕ, ನಿಮ್ಮ ನಂಬಿಕೆ ಮೂಲಕ, ಯೇಸು ಸ್ವಾಮಿ ಹೆಸರನ್ನು ಉಚ್ಚಾರಣೆ ಮಾಡೋದ್ರ ಮೂಲಕ ನಂಬಿಕೆ ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತೀರೋ, ಆ ಸ್ಥಳದಲ್ಲಿ ದೇವರು ಇಳಿದು ಬಂದು ನಮ್ಮನ್ನು ಆಶೀರ್ವದಿಸ್ತಾನೆ. ಗಟ್ಟಿಯಾಗಿ ಚಪಲ ತಟ್ಟನ ಪ್ರಿಯರೇ. ಯೆಶಾಯ ಪ್ರವಾದಿ ಗ್ರಂಥದಲ್ಲಿ ಬರೆಯಲ್ಪಟ್ಟ ದೇವರ ಕೈ ಮುಟ್ಟುಗೈಯಲ್ಲ. ನಾವು ಮಾಡಿದ ಪಾಪಗಳೇ ಆತನ ಮುಂದೆ ಅಡ್ಡಗೋಡೆಯಾಗಿ ನಿಂತಿದೆ ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ನಾವೆಲ್ಲರೂ ಇರುವಂಥ ಸ್ಥಳದಲ್ಲಿ ಮೊಣಕಾಲಾಕಿ ಎಲ್ಲರೂ ಒಂದು ನಿಮಿಷ ನಾವೆಲ್ಲರೂ ಒಂದು ಒಳ್ಳೆಯ ನಿರ್ಧಾರವನ್ನು ಮಾಡೋಣ ಪ್ರಿಯರೇ. ಎಲ್ಲ ನಮ್ಮ ಕಣ್ಗಳನ್ನು ಮುಚ್ಚಿ ಎಲ್ಲರೂ ಮೊಣಕಾಲಾಕೋಣ ಪ್ರಿಯರೇ. ದೇವರಿಂದ ಎಲ್ಲವೂ ಸಾಧ್ಯ ಪ್ರಿಯರೇ. ನಮ್ಮ ಜೀವನದಲ್ಲಿ ಯಾವುದು ಅಸಾಧ್ಯ ಅಂತ ನಾವು ಆಲೋಚನೆ ಮಾಡ್ತಿದ್ದೆವೋ, ನೀವು ಯೇಸು ಸ್ವಾಮಿಗೆ ಒಪ್ಪಿಸಿಕೊಡಿ, ಅದು ಎಲ್ಲವೂ ಯೇಸುವಿನಲ್ಲಿ ಸಾಧ್ಯ ಅನ್ನಿಸಲ್ಪಟ್ಟಿದೆ. ಎಲ್ಲರೂ ಮೊಣಕಾಲಾಕೋಣ. ಎಲ್ಲರೂ ಪ್ರಿಯರೇ ನಮ್ಮ ಕಣ್ಗಳನ್ನು ಮುಚ್ಚಿ ಎಲ್ಲರೂ ಯೇಸುವನ್ನು ಮಾತ್ರ ನೋಡೋಣ. ಯಾವಾಗ ಆ ಗಿಡ್ಡ ಜಕ್ಕಾಯನು ಯೇಸುವನ್ನು ನೋಡುವಾಗ ಅವನ ಹೃದಯದಲ್ಲಿ ಒಂದು ಒಳ್ಳೆಯ ಮಾನಸಾಂತರ ಹೊಂದಿತು ಪ್ರಿಯರೇ. ಆತನ ಪಾಪವನ್ನು ಹರಿಕೆ ಮಾಡಿದನು. ಅವನ ಹೃದಯದಲ್ಲಿ ಒಂದು ಒಳ್ಳೆಯ ಮಾನಸಾಂತರವಾಯಿತು ಪ್ರಿಯರೇ. ನಾವು ಸಹ ಇವತ್ತು ನಾವು ನಿಜವಾಗಲೂ ಯೇಸುವನ್ನು ಪರಿಪೂರ್ಣವಾಗಿ ನೋಡುವುದಾದರೆ ನಮ್ಮ ಹೃದಯದಲ್ಲಿ ಇವತ್ತು ದೇವರು ಒಂದು ಮಾನಸಾಂತರವನ್ನು ತರ್ತಾ ಇದ್ದಾನೆ. ಯಾವಾಗ ನಿನ್ನಲ್ಲಿ ಒಂದು ಬದಲಾವಣೆ ಬರುತ್ತೋ ಆಗ ನಿನ್ನ ಕುಟುಂಬಕ್ಕೆ ರಕ್ಷಣೆ ಈ ರಾತ್ರಿ ವೇಳೆಯಲ್ಲಿ ಸಿಗುತ್ತಾ ಇದೆ ಪ್ರಿಯರೇ. ಎಲ್ಲರೂ ಬಾಯಿ ತೆಗೆದು ಯೇಸುವನ್ನು ನೋಡಿ ಕೇಳೋಣ. ಯೇಸುವೆ ಕರ್ತನೆ, ಈ ಸಮಯದಲ್ಲಿ ನಾನು ನಿನಗೆ ಒಪ್ಪಿಸಿಕೊಳ್ಳುತ್ತಾನೇನಪ್ಪ. ನನ್ನ ಪ್ರಾಣ, ನನ್ನ ಆತ್ಮ, ನನ್ನ ಶರೀರವನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸ್ತಾ ಇದ್ದವ ತಂದೆ. ಮಾತಾ ಮರಿಗಳು ಯೇಸುವಿನ ಪಾದಕ್ಕೆ ಬಿದ್ದು, ಯೇಸುವೆ ನೀನೇ ನಮಗೆ ಸಕಲು ಅಪ್ಪ, ನೀನೇ ನಮಗೆ ಎಲ್ಲವೂ ಅಂತ ಅವರು ಸಮರ್ಪಣೆ ಮಾಡಿದರು ಪ್ರಿಯರೇ. ಯಾವಾಗ ನಂಬಿಕೆಯನ್ನು ಯೇಸು ಮುಂದೆ ಅವರು ತೋರ್ಪಡಿಸಿದರು, ದೇವರು ಅವರ ನಂಬಿಕೆಯ ಮೂಲಕ ದೇವರ ಮಹಿಮೆಯನ್ನು ತೋರಿಸಿದರು ಪ್ರಿಯರೇ. ದೇವರು ಸತ್ತು ಹೋದ ಲಾಜರನನ್ನು, ಸತ್ತು ಹೋಗಿ 4 ದಿವಸದ ಲಾಜರನ್ನು ಯೇಸು ಮತ್ತೆ ಸತ್ತ ಲಾಜರನ್ನು ಜೀವಂತವಾಗಿ ಎಬ್ಬಿಸಿದರು ಪ್ರಿಯರೇ. ನಿನ್ನ ಪರಿಸ್ಥಿತಿಗಳು ಇವತ್ತು ಸತ್ತು ಹೋಗಿರ್ಬೋದು, ಅನೇಕ ವರ್ಷಗಳಾಗಿ ನಿನ್ನ ಪರಿಸ್ಥಿತಿಗಳು ಸತ್ತು ಹೋಗಿರ್ಬೋದು. ಇವತ್ತು ಪ್ರಾರ್ಥನೆ ಮಾಡು. ದೇವರು ನಿನ್ನ ನಂಬಿಕೆಯ ಮೂಲಕ ದೇವರಿಗೆ ಮಹಿಮೆಯನ್ನು ಇವತ್ತು ದೇವರು ಸಲ್ಲಿಸಿಕೊಳ್ಳುವಂಥ ದೇವರು ಆಗಿದ್ದಾನೆ. ಎಲ್ಲರೂ ಬಾಯಿ ತೆಗೆದು ಹೇಳಿ, ಯೇಸುವೆ ಕರ್ತನೆ, ನಿನ್ನ ಒಂದು ನಂಬಿಕೆಯಲ್ಲಿ ನಾವು ಕಡಿಮೆ ಆಗಿದ್ದರೆ ನಂಬಿಕೆ ನನಗೆ ಇನ್ನೂ ಹೆಚ್ಚಾಗುವಂತೆ ಮಾಡು ಅಪ್ಪ ಯೇಸುವೆ. ಈ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡುತ್ತಾರೆ ಯೇಸುವೆ. ನನ್ನ ಕುಟುಂಬಕ್ಕೆ ಪರಿಪೂರ್ಣವಾದ ರಕ್ಷಣೆ ಇಳಿದು ಬರಲಿ ಕರ್ತನೆ. ನಮ್ಮ ಮನೆಗಳಿಗೆ ನಿಮ್ಮ ರಕ್ಷಣೆ ಬಿಡುಗಡೆ ಆಗಲಿ ಅಪ್ಪ. ನಿಮ್ಮ ನಾಮದ ಮೂಲಕ ನಮ್ಮನ್ನು ಹಿಡಿದಿರುವ ಎಲ್ಲ ದರಿದ್ರರು ಬಿಟ್ಟು ಹೋಗಲಿ ಕರ್ತನೆ. ನಿಮ್ಮ ನಾಮದ ಮೂಲಕ ಕರ್ತನೆ ನನ್ನ ಶರೀರದಲ್ಲಿರುವ ಎಲ್ಲ ಅಸ್ವಸ್ಥಗಳು ಬಿಟ್ಟು ಹೋಗಲಿ. ನಂಬಿಕೆಯಿಂದ ಹೇಳಿ ಪ್ರಿಯರೇ, ಯೇಸುವೆ ನಿಮ್ಮ ನಾಮದ ಮೂಲಕ ಎಲ್ಲ ಮಾಟ ಮಂತ್ರ ಶಕ್ತಿ ಬಿಟ್ಟು ತೊಲಗಲಿ ಯೇಸು ನಾಮದಲ್ಲಿ ಕರ್ತನೆ. ಯೇಸು ನಾಮದ ಮೂಲಕ ಕರ್ತನೆ ನನ್ನನ್ನು ಹಿಡಿದಿರುವ ಎಲ್ಲ ಭೀತಿಗಳು, ವ್ಯಸನಗಳು, ಚಿಂತೆಗಳು, ಹೃದಯದಲ್ಲಿರುವ ಎಲ್ಲ ಕಳವಳ, ಎಲ್ಲ ಭಯವು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ಎಲ್ಲ ಬಾಯಿ ತೆಗೆದು ಎಲ್ಲ ಅರಿಕೆ ಮಾಡೋಣ. ಯೇಸು ನಾಮದಲ್ಲಿ ಕರ್ತನೆ ನನ್ನ ಕುಟುಂಬವನ್ನು ಹಿಡಿದಿರುವ ಎಲ್ಲ ದರಿದ್ರವು ಬಿಟ್ಟು ಹೋಗಲಿ ಕರ್ತನೆ. ಯೇಸು ನನ್ನನ್ನು ಕಾಡಿಸುತ್ತಿರುವ ಅನೇಕ ಚಿಂತೆಗಳು ಯೇಸು ನಾಮದಲ್ಲಿ ನನ್ನ ಬಿಟ್ಟು ಹೋಗಲಿ ಅಪ್ಪ ಯೇಸುವೆ. ಎಲ್ಲ ಕಾರ್ಯವನ್ನು ಮಾಡುವಾತನೇ ನಿಮಗೆ ಸ್ತೋತ್ರ ಅಪ್ಪ ಕರ್ತನೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಅಪ್ಪ ಯೇಸುವೆ. ಸ್ತೋತ್ರ ಸ್ತೋತ್ರ. ಎಲ್ಲರೂ ಬಾಯಿ ತೆಗೆದು ಆತನಿಗೆ ಮಹಿಮೆಯನ್ನು ಸಲ್ಲಿಸೋಣ. ಯೇಸಪ್ಪ ನಿಮಗೆ ಮಹಿಮೆ ಕರ್ತನೆ. ನೀನೇ ಮಹಿಮೆಯ ಅರಸನೂ ಆಗಿದೆ ಅಪ್ಪ. ನಿನ್ನನ್ನು ಮಹಿಮೆ ಪಡಿಸುವ ಎಲ್ಲ ಸ್ಥಳಗಳಲ್ಲಿ ನೀನು ಇಳಿದು ಬರುವ ದೇವರು ಆಗಿದೆ ಕರ್ತನೆ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಅಪ್ಪ ಯೇಸುವೆ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಸ್ತೋತ್ರ. ఏమైనా చేయగలవు, కథ మొత్తం మార్చగలవు. నీ నామముకే మహిమంతా తెచ్చుకుందు. ఏమైనా చేయగలవు, కథ మొత్తం మార్చగలవు. నీ నామముకే మహిమంతా తెచ్చుకుందు. యేసయ్యా యేసయ్యా
నీకే సాధ్యము. ಎಲ್ಲ ನಂಬಿಕೆಯಿಂದ ಹೇಳೋಣ. యేసయ్యా యేసయ్యా నీకే సాధ్యము. నీ ఆజ్ఞలేనిదే ఏదైనా జరుగునా, నీ కంచె దాటగా శత్రువుకు సాధ్యమా. నీ ఆజ్ఞలేనిదే ఏదైనా జరుగునా, నీ కంచె దాటగా శత్రువుకు సాధ్యమా. మా దేవా నీవే మా తోడుంటే అంతే చాలయ్యా. అపవాది తలచిన కీడులన్నీ మేలైపోవును. మా దేవా నీవే మా తోడుంటే అంతే చాలయ్యా. అపవాది తలచిన కీడులన్నీ మేలైపోవును. ఏమైనా చేయగలవు, కథ మొత్తం మార్చగలవు. నీ నామముకే మహిమంతా తెచ్చుకొందు. ఏమైనా చేయగలవు, కథ మొత్తం మార్చగలవు. నీ నామముకే మహిమంతా తెచ్చుకొందువు. యేసయ్యా యేసయ్యా నీకే సాధ్యము. యేసయ్యా యేసయ్యా ನೀಕೆ ಸಾಧ್ಯವು. ದೇವ, ನಿನ್ನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತಾಡಿ ನಮ್ಮನ್ನು ಬಲಪಡಿಸಿದಕ್ಕಾಗಿ ಸ್ತೋತ್ರ. ಮಹಿಮೆ, ಘನತೆ, ಪ್ರಭಾವ ನಾವು ನಿನ್ನ ಕೈಗಳಲ್ಲಿ ಕೊಡುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ. ಆಮೇನ್ ಆಮೇನ್ ಆಮೇನ್.